ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರು ವ್ಲಾಗ್ಸ್. ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಏನೆಲ್ಲ ವಿಶೇಷ ಇದೆ ಅಂತ ನೋಡ್ತಾ ಹೋಗೋಣ. ಸೊ ನಾವು ಈಗ ಹೊರಡ್ತಾ ಇರೋದು, ನೀವು ಟೈಟಲ್ನ ನೋಡಿರೋ ಹಾಗೆ ನಮ್ಮ ಒಂದು ನವಲಗುಂದ ಕ್ಷೇತ್ರ ಅಲ್ಲಿಯ ಒಂದು ರಾಮಲಿಂಗೇಶ್ವರ ದೇವಸ್ಥಾನದ ಕಾಮಣ್ಣ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತುಂಬಾ ವಿಶೇಷತೆಗಳುಂಟು. ಏನೆಲ್ಲ ವಿಶೇಷತೆ ಇದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋನಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಕಲಿಯುಗದ ಒಂದು ದೈವ ಅಥವಾ ಕಲಿಯುಗದ ಕರ್ಣ ಏನಂತ ಕರೀಬೋದು, ಅಂದರೆ ಬೇಡಿದ್ದೆಲ್ಲ ಕೊಡುವಂಥ ಕರುಣಿಸುವಂಥ ದೇವರು ಅಂತ ಹೇಳ್ತಾರೆ. ಬೇಡಿದ್ದನ್ನೆಲ್ಲ ನೀಡ್ತಾರೆ ಅಂತ ಈ ಒಂದು ಕ್ಷೇತ್ರಕ್ಕೆ ಪ್ರತೀತಿ ಇದೆ. ಸೊ ಅದಕ್ಕೋಸ್ಕರ ನಾವು ಜಸ್ಟು ಒಂದು ಹೀಗೆ ಬೇರೆ ಕಡೆಯಿಂದ ಬಂದಂಥ ಸುದ್ದಿ ಕಿವಿಯಿಂದ ಕೇಳಿ, ನಮ್ಮ ನೇಬರ್ಸ್ ಒಬ್ಬರು ಹೇಳಿದರು ನಮಗೆ, ನಮ್ಮ ಆತ್ಮೀಯರು ಅಂತ ಹೇಳ್ಬೋದು. ಸೊ ಅವರು ನಮಗೆ ಈ ಥರ ಇದೆ, ನೀವು ಕೂಡ ಯಾಕೆ ಹೋಗಬಾರ್ದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಯಾವುದೇ ಪ್ರಿಪ್ರೇಷನ್ ಇಲ್ಲದೇ, ಪ್ರೀ ಪ್ಲ್ಯಾನಿಂಗ್ ಇಲ್ಲದೇ ಸಡನ್ನಾಗಿ ಹೊರಡಬೇಕಾಯಿತು. ಹೋಳಿ ಹುಣ್ಣಿಮೆ ದಿನ ಇವತ್ತು. ಆ್ಯಕ್ಚುಲಿ ಹೋಳಿ ಹುಣ್ಣಿಮೆ ದಿನಕ್ಕೆ ನಾವು ಹಾಗೆ ಗ್ರಹಣ ಬೇರೆ ಇದೆ. ಸೊ ಆ ಗ್ರಹಣದ ಟೈಮಲ್ಲಿ ಎಲ್ಲ ಕಡೆ ದೇವಸ್ಥಾನಗಳು ಬಂದಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮಾತ್ರ ಇದು ಏನು ಅವೈಲೇಬಲ್ ಇದೆ ಅಂತ ಹೇಳಿದರು, ದರ್ಶನ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಸೊ ಹೊರಡೋಕ್ಕೂ ಮುಂಚೆ ನಮ್ಮ ಅಂಬಾರಿಗೆ ಪೆಟ್ರೋಲ್ ಬೇಕಲ್ವಾ, ಸೊ ಹಾಕ್ಸ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಪ್ರೀ ಪ್ಲ್ಯಾನ್ ಇಲ್ಲದೆ ಹೊರಡ್ತಾ ಇರೋದ್ರಿಂದ ಬೆಳಗ್ಗೆ ಎಲ್ಲದೂ ರೆಡಿಯಾಗಿ ನಾವು ಕೂಡ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ 9:30 ಆಯಿತು. ಸೊ ಅದಕ್ಕೋಸ್ಕರ ನಮ್ಮದು ಕೂಡ ಟಿಫಿನ್ ಇಲ್ಲ ಇನ್ನೂ. ಸೊ ನಮಗೆ ನಮ್ಮ ಹೊಟ್ಟೆಗೆ ಪೆಟ್ರೋಲ್ ಹಾಕ್ಕೊಳ್ದೆ ನಾವು ಹೋಗ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಅಂಬಾರಿಗೆ ಹಾಕ್ಕೊಂಡು ಮುಂದೆ ನಡೀತಾ ಇದ್ದೀವಿ. ಜರ್ನಿ ಶುರು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಡ್ರೈವರ್ ಅರೇಂಜ್ ಮಾಡ್ಕೊಳ್ಬೇಕು. ನಾವು ಸಡನ್ನಾಗಿ ಮನೇಲಿರೋ ಎಲ್ಲ ಕೆಲಸಗಳನ್ನು ಬಿಟ್ಟಂತೆ ಹೋಗಲಿಕ್ಕೂ ಬರಲ್ಲ. ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ನಡೆದಿದೆ. ಎಲ್ಲ ಪ್ಲ್ಯಾನಿಂಗ್ಸ್ ಇಲ್ಲದೇ ಸಡನ್ನಾಗಿ ರೆಡಿಯಾಗಿದ್ದಾಗ ಸಡನ್ನಾಗಿ ಏನಾಯಿತು, ಫುಲ್ಲು ಟೆನ್ಷನಲ್ಲಿ ಹೊರಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ತಡವಾಗಿಬಿಡ್ತು. ಮೊದಲೇ ಆಗಿದ್ದರೆ ಬೆಳಿಗ್ಗೆ ಬೇಗನೆ ಹೋಗಬೇಕಿತ್ತು. ತುಂಬ ಲಾಂಗ್ ಜರ್ನಿ ಇದು. ಅದಕ್ಕೋಸ್ಕರ ಟೆನ್ಷನಲ್ಲಿದ್ದೀವಿ. ಈ ಟೆನ್ಷನ್ ಮಧ್ಯೆ ನಡೀತಾ ಇದ್ದೀವಿ, ಏನಾಗುತ್ತೋ ಏನೋ. ಸೊ ಇವಾಗ ನಾವು ನಮ್ಮ ಊರನ್ನು ಬಿಟ್ಟು ಮುಂದೆ ಸಾಗ್ತಾ ಇದೆ ನಮ್ಮ ಜರ್ನಿ. ಸೊ ನಮ್ಮ ಭ್ರಮರಾಂಬ ದೇವಿ ದೇವಸ್ಥಾನದ ಮುಂದೆ ಒಂದು ನಮಸ್ಕಾರ ಹಾಕ್ಕೊಂಡು, ಬೆಟ್ಟದ ಮಲ್ಲಿಕಾರ್ಜುನನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಇವಾಗ ಮುಂದೆ ಸಾಗ್ತಾ ಇದ್ದೀವಿ ನೋಡಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಮುಂದೆ ಹುಣ್ಣಿಮೆ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗೆಲ್ಲ ಸ್ವಲ್ಪ ಕೆಲಸನೂ ಜಾಸ್ತಿನೇ. ಮನೆಯಲ್ಲಿ ಪೂಜೆ ಆಗಿರ್ಬೋದು, ತೊಳೆಯೋದು, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲ ಕೆಲಸ ಜಾಸ್ತಿನೇ ಅಲ್ವಾ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮುಂದೆಗಡೆ ನಾವು ಬಂದು ನಮ್ಮ ಮನೆಯ ಆರಾಧ್ಯ ದೈವ, ನಮ್ಮ ಮನೆಗೆ ನಾವು ಕ್ಯಾತ್ನಟ್ಟಿ ಈರಣ್ಣ ಅಂತ ಅಮಾವಾಸ್ಯೆಗೊಮ್ಮೆ ಹೋಗ್ತೀವಲ್ವ. ಸೊ ಅದೇ ದೇವಸ್ಥಾನಕ್ಕೆ ಕೂಡ ಹೋಗಿ ದರ್ಶನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು, ಇದು ಪಾದಯಾತ್ರಿಗಳು. ಇನ್ನೇನು ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ನಡೆಯುತ್ತೆ. ಇವಾಗ ಹೋಳಿ ಹುಣ್ಣಿಮೆ ಆಗಿದ್ದ ಕೂಡಲೇ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಬರುವಂಥ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಪಾದಯಾತ್ರಿಗಳಿಗೆ ಸೇಫ್ಟಿ ಆಗಿರಲಿ, ಜೊತೆಗೆ ಅವ್ರಿಗೆಲ್ಲ ಸ್ವಲ್ಪ ಕೂರೋದಕ್ಕೆ ಮತ್ತು ಊಟ ವಸತಿ ಎಲ್ಲದಕ್ಕೋಸ್ಕರನೂ ಕೂಡ ಇಲ್ಲಿ ರೆಡಿ ಮಾಡ್ತಾಯಿದ್ದಾರೆ ನಮ್ಮೂರಲ್ಲಿ. ಸೊ ಅದನ್ನು ದಾಟ್ಕೊಂಡು ಮುಂದೆ ಬಂದರೆ ಕ್ಯಾತ್ನಟ್ಟಿ ಈರಣ್ಣ ದೇವಸ್ಥಾನ. ಸೊ ಇವಾಗ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿ ಕೂಡ ದರ್ಶನ ಮಾಡಿಕೊಂಡು ದೀಪ ಮುಟ್ಟಿಸಿ ಹೋಗೋಣ. ಹುಣ್ಣಿಮೆ ಅಮಾವಾಸ್ಯೆ ಅಂತ ಬಂದಾಗ ದೇವಸ್ಥಾನಗಳಿಗೆ ಸ್ವಲ್ಪ ದರ್ಶನ ತಗೊಂಡು ಒಂಥರ ಪಾಸಿಟಿವ್ ಫೀಲಲ್ಲಿ ಇರ್ತೀವಿ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಇನ್ನು ಈ ಕಡೆ ಬಂದ್ವಿ ನಾವು. ಸೊ ದರ್ಶನ ತಗೊಂಡು ಮುಂದೆ ಜರ್ನಿಯನ್ನು ಶುರು ಮಾಡಬೇಕು. ಅದರಲ್ಲೂ ಕೂಡ ಇವೆಲ್ಲ ಕಮಿಟ್ಮೆಂಟ್ ಥರ, ಇದೊಂಥರ ಸ್ವಲ್ಪ ಇವೇನಾದರೂ ನಾವು ಮಾಡ್ಕೊಂಡಿಲ್ಲ ಅಂದರೆ ಅದೊಂಥರ ಫೀಲ್ ಬೇರೆ ಆಗಿಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಸೊ ಇವೆಲ್ಲ ಮುಗಿಸ್ಕೊಂಡೇ ಹೊರಡಬೇಕು ಅಂದರೆ ಇನ್ನೂ ಲೇಟ್ ಆಗುತ್ತೆ ಅನ್ನೋದೊಂದು ಟೆನ್ಷನ್ನು. ಸೊ ಕಂಪ್ಲೀಟಾಗಿ ಏನು ಅಂದರೆ ಹೀಗೆ ಟೆನ್ಷನಲ್ಲಿನೇ ಜೀವನ ಸಾಗೋ ಥರ ಆಗಿಬಿಟ್ಟಿದೆ. ಯಾಕಂತಂದರೆ ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ ಅಲ್ವಾ. ಅದಕ್ಕೆ ಇವಾಗ ಇವರೆಲ್ಲ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ
ದೀಪ ಹಚ್ಚಿ ಉದ್ಬತ್ತಿ ಹಚ್ಚಿ ಆಶೀರ್ವಾದ ತೊಗೊಂಡು ಬರಲಿಕ್ಕೆ ಹೋಗಿದ್ದಾರೆ. ನಾನು ಮಾತ್ರ ಹೊರಗಡೆ ಇದ್ದೀನಿ. ಸೊ ನಾವು ಇನ್ನು ರಾಮಲಿಂಗೇಶ್ವರ ಕಾಮಣ್ಣನ ದೇವರು ವಿಶೇಷತೆ ಏನು, ಜೊತೆಗೆ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ಮುಂದಿನ ವೀಡಿಯೋನಲ್ಲಿ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ಇವಾಗ ಫಸ್ಟು ಇಲ್ಲಿ ದರ್ಶನ ಆಗಿಬಿಡಲಿ. ಆಗಿದ ನಂತರ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಆದಷ್ಟು ಜಾಸ್ತಿ ನಾನು ವಾಯ್ಸ್ ಓವರ್ ಮಾತ್ರ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋಸ್ ಹಾಕಲಿಕ್ಕೆ ಕೆಲವೊಂದಿಷ್ಟು ಸ್ವಲ್ಪ ಏನು ಅಂದರೆ ಡೀಟೇಲಾಗಿ ನಿಮಗೆ ತಿಳಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಪೂರ್ತಿಯಾಗಿ ಅದ್ರ ಬಗ್ಗೆ, ಅದರ ವಿಶೇಷತೆ ಬಗ್ಗೆ ಕೊಡೋಣ ಅನ್ನೋ ಕಾರಣಕ್ಕೇ ಪೂರ್ತಿಯಾದಂಥ ವಿವರಣೆಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ಸ್ವಲ್ಪ ನಾನು ಹೊರಗಡೆ ಏನೇ ಇದ್ದೆ. ಸೊ ಏನಪ್ಪ ಅಂದರೆ ಈಗ ನೆಕ್ಸ್ಟು ನಾವು ಬಂದುಬಿಟ್ಟು ನಮ್ಮ ಮೆದಿಕ್ನಾಳಿಗೆ ಹೋಗಿ ಅಲ್ಲಿಂದ ನಮ್ಮ ಮೈದನನ್ನು ಕರ್ಕೊಂಡು ಹೋಗಬೇಕಾಗಿದೆ. ಆ್ಯಕ್ಚುಲಿ ನಾವು ಇವಾಗ ಈ ಕಾಮಣ್ಣಗೆ ಹೋಗ್ತಾ ಇರೋದೇ ನಮ್ಮ ಮೈದನಿಗೋಸ್ಕರ. ಏನಪ್ಪ ಅಂದರೆ ಅವ್ರಿಗೆ ನಾವು ಮದುವೆ ಮಾಡಬೇಕು ಅನ್ನೋ ವಿಚಾರದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಆ ವಿಚಾರಕ್ಕೆ ಬೇಗ ಆಗಲಿ ಆ ಕೆಲಸ ಎಲ್ಲದು ಸುಸೂತ್ರವಾಗಿ ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಸೊ ಅಲ್ಲಿದ್ದು ವಿಶೇಷನೇ ಮುಖ್ಯವಾಗಿ ಕೆಲವೊಂದಿಷ್ಟು ಮುಗಿಸ್ಕೊಂಡಿದ್ದೆ ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಮದುವೆ ಆಗಲಾರ್ದವ್ರಿಗೋಸ್ಕರ, ಜೊತೆಗೆ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇರೋರು, ಆರೋಗ್ಯ ಬೇಕು ಅನ್ನೋರು, ಕಣ್ಣು ದೃಷ್ಟಿ ಚೆನ್ನಾಗಿರಬೇಕು ಅನ್ನೋರು, ಸಂತಾನ ಬೇಕು ಅನ್ನೋರು, ಗಂಡು ಮಗು ಸಂತಾನ ಬೇಕು ಅನ್ನೋರು, ಉದ್ಯೋಗ ಅಥವಾ ಜಾಬ್ ಬೇಕು ಅನ್ನೋರು, ಒಳ್ಳೆ ವಿದ್ಯಾಭ್ಯಾಸ ಆಗಬೇಕು ಅನ್ನೋರು, ಈ ಥರ ಸಾಕಷ್ಟು ವಿಚಾರಗಳಿಗೆ ಅಲ್ಲಿ ಮಾಡಬಹುದು ಪೂಜೆ ಮಾಡಿಸ್ಕೊಳ್ಳೋದು ಅಂತ ಇದೆ. ಅದಕ್ಕೋಸ್ಕರ ಹೋಗ್ತಾರೆ. ಸೊ ಇವಾಗ ನಾವು ನಮ್ಮೂರಿಂದ ನಮ್ಮ ಮೈದನನ್ನು ಕರ್ಕೊಂಡು ಮುಂದೆ ಜರ್ನಿಯನ್ನು ಶುರು ಮಾಡ್ತಾಯಿದ್ದೀವಿ ಇವಾಗ ಕಂಟಿನ್ಯೂ ಆಗಿ. ಸೊ ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಮೈದನನಿಗೆ ಮದುವೆ ಮಾಡೋ ಒಂದು ವಿಚಾರದಲ್ಲಿರೋದ್ರಿಂದ ಅವ್ರ ಮದುವೆ ಆದಷ್ಟು ಬೇಗ ನಡೀಲಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಿದ್ದೀವಿ. ಅಲ್ಲೇನು ಅಂದರೆ ಇವೆಲ್ಲ ವಿಷಯಕ್ಕೆ ಏನೇನು ಹೇಳಿದ್ನೆ ಅಲ್ವಾ ನಾನು, ಅವೆಲ್ಲ ವಿಷಯಕ್ಕೆ ಬೆಳ್ಳಿನಲ್ಲಿ ಕೆಲವೊಂದಿಷ್ಟು ಸಾಮಾನುಗಳನ್ನು ಮಾಡಿರ್ತಾರೆ. ಸಾಧ್ಯ ಆದರೆ ನಾನು ನಿಮಗೆ ಮುಂದೆ ತೋರಿಸ್ತೀನಿ ವಿಡಿಯೋನಲ್ಲಿ. ಸೊ ಬೆಳ್ಳಿದು ಅಂತಂದರೆ ಮದುವೆ ಆಗದೆ ಇರೋರಿಗೆ ಬಾಸಿಂಗ ಥರ ಡಿಸೈನ್ ಮಾಡಿ ಬಾಸಿಂಗ ಥರ ಡಿಸೈನ್ ಇರೋದು ಕೊಡ್ತಾರೆ. ಅದನ್ನು ಅಲ್ಲಿಂದ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು. ಅದೇ ಥರ ಉಳಿದಿರೋ ಎಲ್ಲದಕ್ಕೂ ಕೂಡ ಒಂದೊಂದು ಇರುತ್ತೆ, ಹೇಳ್ತಾ ಹೋಗ್ತೀನಿ ಮುಂದೆ. ಸೊ ಇಲ್ಲಿ ಮಿಡಲಲ್ಲಿ ಬಂದ್ವಿ. ಮಿಡಲ್ ಬಂದಾಗಿದ್ದ ನಂತರ ಸ್ವಲ್ಪ ನಮ್ಮ ಮೈದನ ನೋಡ್ರಿ ಊರ ಹೊರಗಡೆ ಒಟ್ಟಿನಲ್ಲಿ ಗಾಡಿಯಲ್ಲಿ ಬಂದುಬಿಟ್ರೆ ಆಗೋಯ್ತು. ಅವರು ಅನ್ಕಂಫರ್ಟ್ ಫೀಲ್ ಅಂತಾರಲ್ಲ ಆ ಥರ, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ನು, ಇಲ್ಲ ಅಂತಂದರೆ ಊಟ ಮಾಡಿರೋದೆಲ್ಲ ಸ್ವಲ್ಪ ಸರಿ ಹೋಗಲ್ಲ ಅನ್ನೋ ಥರ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಅವರು ಸ್ವಲ್ಪ ಜೀರಾ ಸೋಡಾ ಎಲ್ಲ ತೊಗೊಂಡು ಕುಡಿತಾ ಹೊರಗಡೆ ನಿಂತ್ಕೊಂಡಿದ್ರು. ಅದೇ ಟೈಮ್ಗೆ ನಮ್ಮ ಕಾರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಗಿಬಿಡ್ತು. ಅದು ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಡ್ತು. ಇನ್ನೊಂದು ಸ್ವಲ್ಪ ನಾವು ಬೇಗ ರೀಚ್ ಆಗಬೇಕು ಅಂತ ಏನು ಅಂದ್ಕೊಂಡಿದ್ವಿ, ಅದರಲ್ಲಿ ಇದೊಂದು ಕೆಲಸ ಕೈ ಕೊಟ್ಬಿಡ್ತು. ಸೊ ಇಲ್ಲಿಂದ ಮತ್ತೆ ನಮಗೆ ಟೆನ್ಷನ್ ಶುರು ಆಗೋದಕ್ಕಾಯಿತು. ಇಲ್ಲಿ ನಾವು ಇನ್ನೂ 4ನೇ ಭಾಗ ಕೂಡ ರೀಚ್ ಆಗಿದ್ವೋ ಇಲ್ಲೋ ಆವಾಗೇ ಆಯಿತು. ಸೊ ಆ್ಯಕ್ಚುಲಿ ಮತ್ತು ಡ್ರೈವರ್ ಕೂಡ ಸ್ವಲ್ಪ ಅವರು ಈ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಅವ್ರ ಕೈಯಲ್ಲಿ. ಅದೇ ಬೇಜಾರಿಗೆ ಮತ್ತು ನಮ್ಮ ತಮ್ಮ ಕೂಡ ಸುಮ್ಮನೆ ಆ ಗಾಡಿ ಅಲ್ಲೇ ನಿಂತಿರಲಿ, ನಾನು ನನ್ನ ಗಾಡಿ ತೊಗೊಂಡು ಅಲ್ಲಿಗೆ ಬಂದುಬಿಡ್ತೀನಿ, ಎಲ್ಲರೂ ಸೇರಿ ಮತ್ತೆ ಹೋಗೋಣ, ನಾನು ಅರ್ಧ ಗಂಟೆಲೇ ಬರ್ತೀನಿ. ನಾವು ಅಲ್ಲಿಂದ 1.5 ಗಂಟೆ ತೊಗೊಂಡಿದ್ದೀವಿ. ಸೊ ಅಲ್ಲಿಂದ ನಮ್ಮ ತಮ್ಮ ಬರೋದಾದರೆ ಅರ್ಧ ಗಂಟೆಲೇ ಬರ್ತಿದ್ದ ಅವನು. ಸೊ ಅರ್ಧ ಗಂಟೆಗೆ ನಾನು ರೀಚ್ ಆಗಿಬಿಡ್ತೀನಿ ಇರಿ ಅಂತ ಹೇಳಿದೆ. ಮತ್ತು ಸುಮ್ಮನೆ ಯಾಕೆ 2 ಗಾಡಿ ಮತ್ತು ಡ್ರೈವರ್ ಬೇರೆ ಬಂದಿದ್ದಾರೆ, ಸುಮ್ಮನೆ ಬೇಡ ತೊಂದರೆ ತೊಗೊಳ್ಳೋದು ನಿನಗೂ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಆ್ಯಕ್ಚುಲಿ ಅವನು ರೆಡಿಯಾಗಿ ಮತ್ತೆ ಕ್ಯಾನ್ಸಲ್ ಮಾಡಿಕೊಂಡ. ಅವನಿಗೂ ಕೂಡ ವರ್ಕ್ ಜಾಸ್ತಿ ಇದೆ, ನೀವು ಹೋಗಿ ಬರ್ರಿ, ಡ್ರೈವರ್ ಹೇಗೂ ಬರ್ತಾರಲ್ಲ ಅಂತ ಅವನಿಗೆ ಸ್ವಲ್ಪ. ಆದರೂ ನಾವೆಲ್ಲೋ ಹೊರಗಡೆ ಹೋಗ್ಬೇಕಂದ್ರೆ ಅವನದೊಂಥರ ಕೇರಿಂಗು. ಯಾವಾಗಲೂ ಫ್ಯಾಮಿಲಿ ಎಲ್ಲೋ ಹೋಗ್ತಿದ್ದೀವಿ ಅಂದ್ಬಿಟ್ರೆ ತಾನೇ ಇರಬೇಕು ಪರ್ಸ್ನಲಿ, ಅಂದರೆ ಸೇಫ್ಟಿ ಅಂತ ಅವನ ಫೀಲು. ಇಲ್ಲ ಅಂತಂದರೆ ಬೇರೆಯವ್ರು ಯಾರೋ ಬಂದಿದ್ದಾರೆ ಅಥವಾ ಬೇರೆಯವರೆಲ್ಲ ಇದ್ದಾರೆ ಅಂದರೂ ಅವನಿಗೆ ಅವನೊಂಥರ
ಅದೇ ಗುಂಗಲ್ಲಿರ್ತಾನೆ, ಎಲ್ಲಿದ್ದಾರೆ ಏನು ಇಡೀ ನಮ್ಮ ಪಪ್ಪ ಆಯಿತು ನಮ್ಮ ತಮ್ಮ ಆಯಿತು ಹಾಗೇನೆ ಅವರಿದ್ದರೆ ಸೇಫ್ಟಿ ಇರ್ತೀವಿ ಅನ್ನೋ ಥರ. ಬೇರೆಯವ್ರಂದರೆ ಅನ್ಸೇಫ್ ಥರ, ಅನ್ಸೆಕ್ಯೂರ್ ಅನ್ನೋ ಥರ ಫೀಲ್ ಮಾಡ್ಕೊಂಬಿಡ್ತಾನೆ. ಅದಕ್ಕೆ ಅವನು ಮತ್ತೆ ಬರ್ತೀನಿ ಅಂತಲೇ ಹೇಳ್ತಾ ಇದ್ದ. ಬೇಡಪ್ಪ ಸುಮ್ಮನೆ ಯಾಕೆ ಬರ್ತಿದ್ದೀಯ ಅಂತ ಹೇಳಿದ್ವಿ. ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗಿ ಬಂದು ಹೊನ್ಗುಂದನಲ್ಲಿ ಕೀರ್ತಿಸಾಗರ್ ಹೋಟೆಲ್, ಯಾವಾಗಲೂ ನಾವು ಬಂದರೆ ಈ ಹೋಟೆಲಲ್ಲಿ ಸ್ವಲ್ಪ ತಿನ್ನೋದು ಜಾಸ್ತಿ. ಈ ದಾರಿನಲ್ಲಿ ತುಂಬ ಸರಿ ನಾವು ನಮ್ಮ ಊರಿಗೆ ಹೋಗ್ತೀವಿ. ನಮ್ಮೂರು, ನಮ್ಮ ಅಪ್ಪಾಜಿ ಮನೆ ದೇವರು ಎಲ್ಲದೂ ಈ ಕಡೆನೇ ಇರೋದು, ಅದಕ್ಕೋಸ್ಕರ ಹೋಗೋದು ಜಾಸ್ತಿ, ಇಲ್ಲೇ ತಿನ್ನೋದು ಜಾಸ್ತಿ. ಸೊ ಇಲ್ಲಿ ಬಂದು ಮತ್ತೆ ಎಲ್ಲರೂ ಸ್ವಲ್ಪ ಟಿಫಿನ್ ಮಾಡ್ಕೊಳ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಟಿಫಿನ್ ಮಾಡೋಷ್ಟರಲ್ಲಿ 12 ಆಯಿತು. ನಾವು 9:30ಗೆ ಊರು ಬಿಟ್ಟಿದ್ದು, 12 ಹುನಗುಂದ ರೀಚ್ ಆಗಿದ್ದೀವಿ ನಾವು. ನಮ್ಮ ಮಸ್ಕಿಯಿಂದ 1 ಅವರ್ ಜರ್ನಿ ನಮ್ಮ ಹುನಗುಂದಕ್ಕೆ ಅಂತ ಅಂದ್ಕೊಳ್ತೀನಿ. ಬೇರೆ ಡ್ರೈವರ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ 1 ಅವರ್ ಜರ್ನಿ ಅಂದರೆ ನಮಗೆ ಆಗಿರೋದು ಲೆಕ್ಕ ಹಾಕಿದರೆ 9:30, 10 ಅಂತ ಅಂದ್ಕೊಂಡ್ರು. ಮತ್ತೆ ಮೆದಿಕ್ನಾಳಿಗೆ ಬಂದು ನಮ್ಮ ಮೈದನನ್ನ ಕರ್ಕೊಂಡು ಬಂದಿದ್ದು ಅಂದರೆ 10ಇಂದ ಹಿಡಿದ್ರು ಕೂಡ 12 ಅಂದರೆ 2 ಅವರ್ ಜರ್ನಿ ಆಗೋಯಿತು. ಸೊ ಅದೇ ಬೇಜಾರಾಯಿತು, ಟೆನ್ಷನ್ ಇನ್ನೊಂದಿಷ್ಟು. ಸೊ ಮತ್ತು ಟಿಫಿನ್ ಎಲ್ಲ ಚೆನ್ನಾಗಿತ್ತು, ಮಸ್ತು ಟಿಫಿನ್ ಮಾಡಿಕೊಂಡು ಈಗ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತಿದ್ದೀವಿ ಜರ್ನಿ. ಸೊ ಟಿಫಿನ್ ಆಗಿದ್ದ ಕೂಡಲೇ ನಮ್ಮ ಮನೆಯವ್ರಿಗೆ ಪಾನ್ ತಿನ್ನೋ ಅಭ್ಯಾಸ ಇಲ್ಲಿ ಬಂದು. ಸೊ ಪಾನ್ ಕೂಡ ತೊಗೊಳ್ಬೇಕು ಅಂತ ಅವರು ಹೋಗಿದ್ದಾರೆ. ನನಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ತುಂಬ ರಶ್ ಇತ್ತು, ತುಂಬ ಕ್ರೌಡು. ಹುಣ್ಣಿಮೆ ಅಲ್ವಾ, ಹಾಗಾಗಿ ಅಂತ ಅನಿಸುತ್ತೆ. ಆದರೂ ಕೂಡ ಇದು ಮೇನ್ ರೋಡು, ಹೈವೇ ರೋಡು, ತುಂಬ ರಶ್ ಇತ್ತು. ಸೊ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ನಿಂತಿದ್ದೀನಿ ಅಷ್ಟೇ. ಆ ಕಡೆ ಫುಲ್ ರಶ್ ಇತ್ತು. ನಮ್ಮ ಕಾರ್ ಆ ಕಡೆ ಪಾರ್ಕ್ ಮಾಡಿದ್ವಿ, ಆ ಕಡೆ ರೋಡಲ್ಲಿ. ಅದಕ್ಕೋಸ್ಕರ ಇವರು ಇಲ್ಲೇ ಪಾನ್ ಇನ್ನೂ ತೊಗೊಳ್ತಾಯಿದ್ದಾರೆ. ಹೋಟೆಲ್ ಕೀರ್ತಿಸಾಗರ್ ಮುಂದ್ಗಡೆ ಒಂದು ಪಾನ್ ಶಾಪ್ ಇದೆ, ಅಲ್ಲಿ ಯಾವಾಗಲೂ ತೊಗೊಳ್ತಾರೆ ಅಲ್ಲಿನೂ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋದು ಅಂದರೆ ತುಂಬ ಲೇಟ್ ಆಗುತ್ತೆ. ಒಂದು 3 ಅವರ್ ಜರ್ನಿ ಮತ್ತೆ ಕಂಟಿನ್ಯೂ ಅಂದರೆ. ಸೊ ಎಷ್ಟೊತ್ತಿಗೆ ಮುಟ್ತೀವಿ ಅಂತಲೇ ಟೆನ್ಷನ್ನು. ಅದರಲ್ಲೂ ಗ್ರಹಣ ಇದೆ. ಗ್ರಹಣ ಇರೋದ್ರಿಂದ ನಮಗೆ ಗ್ರಹಣದ ಒಳಗಡೆನೇ ದೇವರ ದರ್ಶನ ಆಗಬೇಕು, ನಾವು ಅಂದ್ಕೊಂಡಿರೋ ಕೆಲಸ ಆಗಬೇಕು. ಒಳ್ಳೆ ಟೈಮಲ್ಲಿ ಏನೇ ಆಗಲಿ, ಒಳ್ಳೆ ಟೈಮ್ ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೋಸ್ಕರ ಒಳ್ಳೆ ಟೈಮಲ್ಲಿ ರೀಚ್ ಆಗಬೇಕು ಅಂತ ನಮಗೆ ಇತ್ತು. ಸೊ ಅದಕ್ಕೋಸ್ಕರ ಫುಲ್ಲು ಟೆನ್ಷನ್ ಮಾಡ್ಕೊಳಕತ್ಬಿಟ್ಟಿದ್ರು ಯಜಮಾನ್ರು. ಸೊ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಮುಂದೆ ನೋಡ್ತಾ ಹೋಗೋಣ. ಇವಾಗ ಇಲ್ಲಿ ಹುನಗುಂದನಲ್ಲಿ ಬಿಸಿಲು ಫುಲ್ಲು ಜಾಸ್ತಿ, ಎಲ್ಲ ಕಡೆನೂ ಇದೆ ಈಗ. ಅದರಲ್ಲೂ ಕೂಡ ಬಿಸಿಲು ನಾಡೆ ಅಲ್ವಾ ಈ ಕಡೆ ಎಲ್ಲ ಬಂದುಬಿಟ್ರೆ. ಸೊ ಫುಲ್ಲು ಬಿಸಿಲು, ಹೆವಿ ಬಿಸಿಲಿತ್ತು. ಜರ್ನಿ ಫುಲ್ಲು ಬೋರ್ ಹೊಡಿತಾಯಿತ್ತು ನಮಗಂತೂ. ಬಂದರು ಇವರು ಯಜಮಾನ್ರು ಪಾನೆಲ್ಲ ತೊಗೊಂಡು. ಸೊ ಯಾಕೆ ಅಂತಂದರೆ ಅದು ನಮಗೆ ಟೆನ್ಷನ್ ಇದ್ದಿದ್ದೊಂದು, ಜೊತೆಗೆ ಡ್ರೈವರ್ ಸ್ವಲ್ಪ ಅಷ್ಟು ಕಂಫರ್ಟಾಗಿ ನಮಗೆ ಡ್ರೈವ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಫುಲ್ಲು ಬೋರ್ ಆಗೋದಕ್ಕೆ ಶುರು ಆಯಿತು, ಫುಲ್ ಸುಸ್ತಾಗೋದಕ್ಕೆ ಶುರು ಆಯಿತು. ಹೆಂಗಪ್ಪ ಅನ್ಸೋದಕ್ಕೆ ಶುರು ಆಯಿತು. ಹೋಗೋ ಕೆಲಸ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅನ್ನೋ ಥರ ಫುಲ್ಲು ಬರೀ ಇದೇ ಥರ ಟೆನ್ಷನ್ ಆಗೋದಕ್ಕೆ ಶುರು ಆಗ್ಬಿಡ್ತು. ಸೊ ಫೈನಲಿ ಏನೋ ಒಂದು ಮಾಡಿ ಹೊರಡೋಣ ಅಂತ ಧೈರ್ಯ ಮಾಡಿ ಬಂದಿದ್ದೀವಿ. ಈಗ ಆಯ್ತಲ್ಲ ಅನಿಸ್ಬಿಡ್ತು. ಸೊ ಮತ್ತು ಇವಾಗ ಟಿಫಿನ್ ಮಾಡಿಕೊಂಡು ಮುಂದೆ ಶುರು ಮಾಡ್ಕೊಂಡಿದ್ದೀವಿ. ಈಗ ಇವತ್ತು ಹೋಳಿ ಹುಣ್ಣಿಮೆ ಅಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆನೂ ಹುಣ್ಣಿಮೆ, ಅದೇನು ಹುಣ್ಣಿಮೆ ದಿನ ಕಾಮಣ್ಣ ಕೂರಿಸೋದು, ಎಲ್ಲ ಕಡೆ ಕಾಮಣ್ಣ ಕೂರಿಸೋದು ಅದೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಸೊ ನಮ್ಮ ಸಾಮಾನ್ಯ ನೋಡಿ, ಅವಳು ಸ್ವಲ್ಪ ಟಿಫಿನ್ ಎಲ್ಲ ಆಗಿದ ನಂತರ ನಿದ್ದೆ ಮಾಡೋದು ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಜರ್ನಿ ಟೈಮಲ್ಲಿ ಕಂಫರ್ಟ್ ಇರೋ ಡ್ರೆಸ್ ಹಾಕೋ ಅಂದರೆ ತನಗೆ ಇಷ್ಟ ಬಂದಿರೋದು ಲಾಂಗ್ ಡ್ರೆಸ್ ಹಾಕ್ಕೊಂಡಿದ್ಲು. ಡ್ರೆಸ್ ಚೇಂಜ್ ಮಾಡಿದೆ, ಮತ್ತು ಇವಾಗ ಕುಣಿತಾ ಇದ್ದಾಳೆ ಸರಿಯಾಗಿ. ಈ ಥರ ಆರಾಮಾಗಿ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಜರ್ನಿ ಅಂದರೆ. ಸ್ವಲ್ಪ ಎಂಜಾಯ್ ಮಾಡಲಿಕ್ಕೆ ನಮಗೆ ಟೆನ್ಷನ್ ಇರಬಾರ್ದು. ಆ್ಯಕ್ಚುಲಿ ಜರ್ನಿ ಅಂದ್ರೇ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಏನು ಅಂದರೆ ಟೆನ್ಷನ್ನು ಮತ್ತು ಬೇರೆ ಏನಾದರೂ ಥಾಟ್ ಇತ್ತು ಅಂತಂದರೆ ಬೇಗ ನಮಗೆ ಎನರ್ಜಿ ಇರೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಆ ಎನರ್ಜಿ ಇಲ್ಲದೆ ಇರೋ ಥರ ಆಗೋಗ್ಬಿಟ್ಟಿತ್ತು ನಮಗೂ ಕೂಡ. ಸೊ ಮಕ್ಕಳು ಮಾತ್ರ ಅವ್ರಿಗೆ ಏನೂ ಅನಿಸೋದೇ ಇಲ್ಲ. ಬಿಸಿಲು ಅಂತ ಜಾಸ್ತಿ ಇತ್ತಲ್ವ, ಬಿಸಿಲಿಗೇ ಅರ್ಧ ಬೇಜಾರು ಬಂದುಬಿಡ್ತು. ಸೊ ನೆಕ್ಸ್ಟು ಇವಾಗ ಯಜಮಾನ್ರು ಮತ್ತು ನಮ್ಮ ಮೈದನ ಇಬ್ರಿಗೂ ಕೂಡ
ಬಿಸಿಲು ಮತ್ತು ಟಿಫಿನ್ ಮಾಡಿದರೆ ನಡೆಯಲ್ಲ. ಇಬ್ಬರು ಮತ್ತು ಜೀರಾ ಸೋಡಾ ಬೇಕು, ಅದು ಬೇಕು, ಇದು ಬೇಕು ಅಂತ ಅದರಲ್ಲೇ ಅವರಿದ್ದಾರೆ. ಆಯಿತು ಅಂತ ಮತ್ತು ಜೀರಾ ಸೋಡಾ ಕುಡ್ಕೊಂಡು ಮತ್ತು ಮುಂದೆ ಹೋಗ್ತಾ ಇದ್ದಾರೆ ನೋಡಿ. ಬನ್ನಿ ಮತ್ತೆ ನಮ್ಮ ಒಂದು ಟಾಪಿಕ್ಗೆ ಬಂದುಬಿಡೋಣ. ಏನು ಅಂದರೆ ಅಲ್ಲಿ ವಿಶೇಷವಾಗಿ ಬಾಸಿಂಗ ಮದುವೆ ಆಗದೆ ಇರೋರಿಗೆ, ಮನೆ ಕಟ್ಟಿಸ್ಬೇಕು ಅನ್ನೋರಿಗೆ ಛತ್ರಿ ಕೊಡ್ತಾರೆ, ಕಾಮಣ್ಣನ ಎಲ್ಲ ಅಂತೆ ಅವೆಲ್ಲ. ಸೊ ಮತ್ತು ಜೊತೆಗೆ ಜಾಬ್ ಆಗಬೇಕು ಅನ್ನೋರಿಗೆ ಪಾದ ಕೊಡ್ತಾರೆ. ಒಳ್ಳೆ ವಿದ್ಯಾಭ್ಯಾಸ ಬೇಕು ಅಂದರೆ ಹಸ್ತ ಕೊಡ್ತಾರೆ. ಮತ್ತು ಸಂತಾನ ಬೇಕು ಅಂದರೆ ತೊಟ್ಟಿಲು ಕೊಡ್ತಾರೆ. ಜೊತೆಗೆ ಗಂಡು ಸಂತಾನ, ಅದರಲ್ಲೂ ಕೂಡ ಗಂಡು ಮಗುನೇ ಬೇಕು ಅಂದರೆ ಕೋರೆ ಮೀಸೆ ಅಂತೆಲ್ಲ ಬರುತ್ತಲ್ವ, ಅದನ್ನು ಕೊಡ್ತಾರೆ. ಹೀಗೆ ತುಂಬ ವಿಶೇಷಗಳಿಂದ ಮಾಡಿಕೊಂಡು ಮಾಡಿದ್ದಾರೆ. ಮತ್ತು ಕುದುರೆ, ಒಳ್ಳೆ ಆರೋಗ್ಯ ಬೇಕು ಅಂದರೆ ಕುದುರೆ ಕೊಡ್ತಾರೆ. ಇಷ್ಟು ಒಂದು ವಿಶೇಷತೆ ಉಳ್ಳಂಥ ಒಂದೊಂದು ಸ್ಪೆಷಲಾಗಿ ಮಾಡಿದ್ದಾರೆ ಬೆಳ್ಳಿದು ವಸ್ತುಗಳನ್ನು. ಅವುಗಳನ್ನು ನಾವು ಅಲ್ಲಿ ಕಾಮಣ್ಣನಿಗೆ ಮುಟ್ಟಿಸಿ ದರ್ಶನ ತೊಗೊಂಡು ಬರೋದೇ ದೊಡ್ಡ ಪುಣ್ಯ ಅಂತೆ. ಅದ್ರ ಜೊತೆ ಇವೇನಾದರೂ ನಾವು ಕೋರಿಕೆಗಳನ್ನು ಇಟ್ಕೊಂಡು ತೊಗೊಂಡು ಬಂದು ಮನೇಲಿಟ್ಟು ಪೂಜೆ ಮಾಡಿದರೆ ವರ್ಷ ಅನ್ನೋಷ್ಟರಲ್ಲಿನೇ ಆ ಕೆಲಸದಲ್ಲಿ ಸಕ್ಸಸ್ ಕಾಣ್ತೀವಿ. ಅದು ನೆರವೇರಿದ ನಂತರ ಮತ್ತೆ ನಾವು ಹೋಗಿ ಆ ಒಂದು ಏನು ತೊಗೊಂಡು ಹೋಗಿರ್ತೀವಲ್ವ ನಾವು, ಅದಕ್ಕೆ ಇನ್ನೊಂದನ್ನು ತೊಗೊಂಡೋಗಿ ಮುಟ್ಟಿಸಿ ಮತ್ತೆ ನಮ್ಮ ಹರಕೆಯನ್ನು ತೀರಿಸಿ ಬರಬೇಕಂತೆ. ಸೊ ಈ ಥರ ಅಲ್ಲಿ ಪ್ರತೀತಿ ಇದೆ. ಅದೇ ಥರ ತುಂಬ ಜನ ನಡೆದುಕೊಳ್ತಾರೆ. ಸೊ ಕೇವಲ 100,000 ಜನಸಂಖ್ಯೆಯಲ್ಲಿ ಜನ ಇರೋದಿಲ್ಲ ಅಲ್ಲಿ, 10,000 20,000 ಜನಸಂಖ್ಯೆ ಅದು. ಸೊ ಅಂಥ ಅಷ್ಟು ಪವರ್ಫುಲ್ಲಾಗಿ ಅಷ್ಟೊಂದು ಒಳ್ಳೆ ರೀತಿಯಲ್ಲಿ ಒಂದು ವಿಶೇಷವಾಗಿ ನಡೀತಾ ಇರುವಂಥದ್ದು ಇದು. ಹೋಳಿ ಹುಣ್ಣಿಮೆ ಟೈಮಲ್ಲಿ 5 ದಿನ ನಡೆಯುತ್ತೆ. ಹೋಳಿ ಹುಣ್ಣಿಮೆ ಇರೋದಕ್ಕೂ ಮುಂಚೆ 5 ದಿನ ಮುಂಚೆಯಿಂದನೇ ಕಾಮಣ್ಣನ ಕೂರಿಸ್ತಾರೆ. ಆ ಕಾಮಣ್ಣ ಕೂರಿಸಿದ ದಿನದಿಂದ 5 ದಿನದವರೆಗೂ ಈ ರೀತಿ ವಿಶೇಷವಾಗಿ ಈ ಬೆಳ್ಳಿ ಒಂದು ಸಾಮಾನುಗಳನ್ನು ಕೊಡ್ತಾರೆ. ಅಲ್ಲಿ ಹರಕೆ ಮಾಡ್ಕೊಳ್ತಾರೆ. ಅದಾಗಿದ ನಂತರ 5 ದಿನ ಕಂಟಿನ್ಯೂಸ್ ಆಗಿ ಏನು ದರ್ಶನ ಇರುತ್ತೆ ಕಾಮಣ್ಣಂದು. ಆ ದರ್ಶನ ಮುಗಿಸ್ಕೊಂಡು ಮತ್ತು 5 ದಿನದಲ್ಲಿ ಕಂಪ್ಲೀಟಾಗಿ 5 ದಿನ ಹೋಳಿ ಹುಣ್ಣಿಮೆ ದಿನ ದಹನ ಆಗುತ್ತೆ. ಸೊ ಅದರ ನೆಕ್ಸ್ಟು ನಾವಿಲ್ಲಿ ಮತ್ತೆ ಇನ್ನೊಂದು ಸಾರಿ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡ್ಕೊಳ್ಳೋದಕ್ಕೆ ಬಂದ್ವಿ. ಮತ್ತು ಪೆಟ್ರೋಲ್ ಹಾಕ್ಕೊಂಡು ಪಾಪ ಇಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಈ ಪೆಟ್ರೋಲ್ ಹಾಕ್ತಾ ಇರೋರು ಇದ್ದಾರಲ್ವ, ಅವ್ರಿಗೆ ಕಿವಿನೂ ಕೇಳಿಸಲ್ವಂತೆ, ಹಾಗೆ ಮಾತು ಕೂಡ ಬರಲ್ವಂತೆ. ಸೊ ಅಂಥವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಕಷ್ಟಪಟ್ಕೊಂಡು ದುಡಿತಾ ಇದ್ದಾರೆ. ಅಲ್ಲೊಂದು ಜಸ್ಟ್ ಒಂದು ಪ್ರಿಂಟೌಟ್ ಥರ ಹಾಕಿದ್ದಾರೆ, ನೋಡ್ತಿರ್ಬೋದು. ಅವ್ರು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನನಗೆ ಕಿವಿ ಕೇಳಿಸೋದಿಲ್ಲ, ಹಾಗೆ ಮಾತು ಬರೋದಿಲ್ಲ, ನಿಮಗೆ ಎಷ್ಟು ಬೇಕು ಏನು ಬೇಕು ಅನ್ನೋದನ್ನು ಇದ್ರ ಮುಖಾಂತರ ತೋರಿಸಿ ಅಂತ ಹೇಳ್ಬಿಟ್ಟು, ಎಷ್ಟು ರೂಪಾಯಿದು ಬೇಕು ಅಂತ ಹೇಳೋದಕ್ಕೆ ಅಲ್ಲಿ ಒಂದು ಪ್ರಿಂಟೌಟ್ ಹಾಕಿದ್ದಾರೆ. 50 ರೂಪಾಯಿ ಪೆಟ್ರೋಲು, 100 ರೂಪಾಯಿ ಪೆಟ್ರೋಲು, 200 ಫುಲ್ ಟ್ಯಾಂಕು, 1000, 1500 ಈ ಥರ ಅಮೌಂಟ್ನ ಅವರು ಫಿಕ್ಸ್ ಮಾಡಿ ಅಲ್ಲಿ ಹಾಕಿದ್ದಾರೆ. ನಮ್ಗೆ ಎಷ್ಟು ಬೇಕು ಅಂತ ಹೇಳ್ತೀವಿ, ಅಲ್ಲಿ ಅವ್ರಿಗೆ ತೋರಿಸ್ಬೇಕು, ಅಷ್ಟು ಅವರು ಫುಲ್ ಟ್ಯಾಂಕ್ನ ಫುಲ್ ಮಾಡ್ತಾರೆ. ಸೊ ಈ ರೀತಿ ಅವರು ಮಾಡ್ತಿರೋದು ನೋಡಿ ನನಗೆ ಒಂಥರ ಅನ್ನಿಸ್ತು. ಪಾಪ ಅಂಥವರು ಕೂಡ ಕಷ್ಟಪಟ್ಟು ದುಡಿಬೇಕು ಅನ್ನೋದಿದೆ ಅಲ್ವಾ, ಗ್ರೇಟ್ ಅಂತ ಅನ್ನಿಸ್ತು. ಸೊ ಅವ್ರಿಗೆ ಒಳ್ಳೆಯದಾಗಲಿ, ಕಷ್ಟಪಟ್ಟು ದುಡಿತಾ ಇದ್ದಾರೆ, ದೇವರ ಆಶೀರ್ವಾದ ಇರಲಿ ಅಂತ ಅನ್ನಿಸ್ತು. ಸೊ ಇವಾಗ ನಾವು ಮತ್ತೆ ಒಂದಿಷ್ಟು ಈಗ ಹತ್ತತ್ರ ನಾವು ನರಗುಂದಕ್ಕೆ ಬಂದಿದ್ದೀವಿ. ನರಗುಂದದಿಂದ ಮತ್ತೆ ಇನ್ನೂ ಮುಂದೆ ಕಂಟಿನ್ಯೂ ಜರ್ನಿ ಆಗುತ್ತೆ. ಸೊ ಹೊರಡ್ತಾ ಇದ್ದೀವಿ. ಇನ್ನು ಹುನಗುಂದದಿಂದ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ಎಂಟ್ರಿ ಆಗಿ ಅಲ್ಲಿಂದ ನರಗುಂದದಿಂದ ಈಗ ಮುಂದೆ ಜರ್ನಿ ನಡೀತಾ ಇದೆ. ಸೊ ಈ ಹಾದಿ ಎಲ್ಲ ಕೂಡ ನೋಡ್ತಾ ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಬರ್ತಾ ಮುಂದೆ ದಾರಿನಲ್ಲಿ ಸ್ವಲ್ಪ ನಮಗೆ ಟೆನ್ಷನ್ ಕಡಿಮೆ ಆಗ್ತಾ ಬಂತು. ಫೈನಲಿ ನಮಗೆ ಅಲ್ಲಿ ಹೋಗಿದ ನಂತರ ಹೇಗಿರುತ್ತೆ, ಅಲ್ಲಿ ಕ್ರೌಡ್ ತುಂಬ ಜಾಸ್ತಿ ಇರುತ್ತೆ ಅಂತ ಎಲ್ಲ ಕಡೆ ಕೇಳಿಕೊಂಡು ತಿಳ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ ಅಂತಲೇ ನಮಗೆ ಭಯ, ಈಗ ಆ ಒಂದು ಟೆನ್ಷನ್ ಇದೆ. ಆ್ಯಕ್ಚುಲಿ ಕೆಲವೊಂದಿಷ್ಟು ವಾಯ್ಸ್ ಓವರು ರಾ ವಿಡಿಯೋದೇ ಹಾಕೋಣ ಅಂತ ಅಂದ್ಕೊಂಡ್ರೆ, ಇಲ್ಲಿ ನಾವೆಲ್ಲ ಮಾತಾಡಿದ್ದೀವಿ. ನಮಗೆ ಏನು ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ನಮ್ಮ ಇದನ್ನ ಏನು ಮಾಡಿಬಿಟ್ಟಿದ್ದಾರೆ, ಸಾಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಅದೆಲ್ಲ ಸಾಂಗ್ಸ್ ಕಾಪಿರೈಟ್ ಬರುತ್ತೆ ನನಗೆ, ಅದಕ್ಕೋಸ್ಕರ ಕಂಪ್ಲೀಟ್ ಮ್ಯೂಟ್ ಮಾಡಬೇಕಾಯಿತು. ಸೊ ಇಲ್ಲಿಂದ ಕೆಲವೊಂದಿಷ್ಟು ಮಾತುಕತೆಗಳೆಲ್ಲ ಆಯಿತು.
ಅದೆಲ್ಲ ವಿಡಿಯೋ ಆಗಿತ್ತು. ಬಟ್ ಏನು ಅಂದರೆ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಮ್ಯೂಟ್ ಮಾಡಿದ್ದೀನಿ. ಏನು ನಮ್ಮ ಊರು, ನಮ್ಮ ಅಪ್ಪಾಜಿಯವರು ಊರು, ನಮ್ಮದು ತಳ ಬಂದುಬಿಟ್ಟು ಶಿರೋಳ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ. ಸೊ ಅದಕ್ಕೆ ನಿಮ್ಮ ತವ್ರ ಮನೆ ಇಲ್ಲೇ ಇದೆ ಅಲ್ಲಮ್ಮ ಅಂದರೆ ನನಗೆ ತವ್ರ ಮನೆ ಇಲ್ಲಿದೆ ಊರು. ನಾವು ಇರೋದು ಮಸ್ಕಿನಲ್ಲಿ, ನಮ್ಮ ಮಮ್ಮಿದೆ ತವ್ರ ಮನೆ ಮಸ್ಕಿ. ಸೊ ಆ್ಯಕ್ಚುಲಿ ನಾವು ಬಂದಿರೋದೆಲ್ಲ ಮಸ್ಕಿನಲ್ಲೇ ಆಗಿರೋದ್ರಿಂದ ನಿಮ್ಮ ಊರು ಬಂತಲ್ಲಮ್ಮ ಏನು ಅನ್ನಿಸ್ತಿದೆ ನಿಮಗೆ ಅಂತೆಲ್ಲ ಯಜಮಾನ್ರು ಕೇಳ್ತಾಯಿದ್ರು. ಅದಕ್ಕೋಸ್ಕರ ಒಂದಿಷ್ಟು ಆಯಿತು ಕನ್ವರ್ಸೇಷನ್ನು. ಸೊ ಅದಕ್ಕೆ ಇಲ್ಲೇ ಇಳಿಸ್ಬಿಡೋಣ ಸುಮ್ಮನೆ ನಿಮ್ಮೂರು ಇಲ್ಲೇ ಐತಲ್ಲ ಅಂತ ನಮ್ಮ ಡ್ರೈವರಣ್ಣ ನಮ್ಮ ಮನೆಯವರು ಅವರೆಲ್ಲ ಹೇಳ್ತಾಯಿದ್ರು. ನನ್ನ ಮಗ ರೆಡಿ ಇದ್ದಾನೆ, ತಾತನೂರಮ್ಮ ಇಲ್ಲೇ ಇಳಿದ್ಬಿಡಮ್ಮ, ನಾವು ಇಲ್ಲೇ ಇದ್ಬಿಡೋಣಮ್ಮ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾಯಿದ್ದ. ಅವನಿಗೂ ಒಂಥರ ಖುಷಿ. ಸೊ ಅದಕ್ಕೋಸ್ಕರ ಇರೋಣ ಅಂತ ಹೇಳ್ತಾಯಿದ್ದ. ಹೌದಪ್ಪ ನೀವೆಲ್ಲ ಬಿಟ್ಟು ಹೋಗ್ತಿರ್ಬಿಡಿ ಇಲ್ಲೇ ನಡು ದಾರಿನಲ್ಲಿ ಅಂತ ನಾನು ಹೇಳ್ತಾಯಿದ್ದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಎಲ್ಲರೂ ಮಾತಾಡಿಕೊಂಡು ಬರ್ತಾಯಿದ್ವಿ ದಾರಿನಲ್ಲಿ. ನಮಗೆ ಜಸ್ಟು ನರಗುಂದ ದಾಟಿದ ನಂತರ ಕೊಣ್ಣೂರು ಅಂತ ಬರುತ್ತೆ. ಸೊ ಯಾರೆಲ್ಲ ಇದ್ದೀರಿ ಅವ್ರೊಂದು ಸಾರಿ ಅಟೆಂಡೆನ್ಸ್ ಅನ್ನೋ ಥರ ಯಾರ್ಯಾರೆಲ್ಲ ಯಾವ್ಯಾವ ಊರು ಅಂತೇಳ್ಬಿಟ್ಟು ಅಟೆಂಡೆನ್ಸ್ ಥರ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಇದ್ದೀರಿ ಅಂತೇಳ್ಬಿಟ್ಟು ನಮ್ಮ ವ್ಯೂವರ್ಸು. ಸೊ ನಮ್ಮ ಸಮ್ಮ ನಾನು ವಿಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳು ತೊಗೊಂಡಿದ್ದಾಳೆ ಇದನ್ನು. ಸೊ ಅದಕ್ಕೆಲ್ಲ ಕ್ಲಿಕ್ ಮಾಡೋದು ಏನೇನೋ ಮಾಡೋದು ಮಾಡ್ತಿದ್ದಾಳೆ, ಗೊತ್ತೇ ಆಗ್ತಿಲ್ಲ ಅದು. ಅವಳು ವಾಯ್ಸ್ ಓವರ್ ಕೊಡ್ತಾಳಂತೆ. ಅವಳು ಏನೇನೋ ಹೇಳ್ತಿದ್ಲು, ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್ ಅಂತ ಅಂದ್ಕೊಂಡು ನಾವು ನರಗುಂದ, ನವಲಗುಂದ, ಕಾಮಣ್ಣ ನೋಡೋಕೆ ಹೋಗ್ತಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಅವೆಲ್ಲ ಮ್ಯೂಟ್ ಮಾಡಬೇಕಾಯಿತು, ಮ್ಯೂಟ್ ಮಾಡಿದ್ದೀನಿ. ಸೊ ಅಲ್ಲಿಂದ ಕೊಣ್ಣೂರಿಂದ ಶಿರೋಳ ಅಂತ ನಮ್ಮೂರು, ನಮ್ಮದು ತಳ, ನಮ್ಮ ಅಪ್ಪಾಜಿ ಹುಟ್ಟಿ ಬೆಳೆದಿದ್ದು ಊರು ಅದೆಲ್ಲ. ಸೊ ನಾವು ಆವಾಗೆಲ್ಲ ಮದುವೆಗೂ ಮುಂಚೆ ವರ್ಷಕ್ಕೆ ಒಂದು 3 ಸಾರಿ 4 ಸಾರಿ ಹೋಗ್ತಿದ್ವಿ. ಬಟ್ ಇವಾಗ ಮದುವೆ ಆಗಿದ ನಂತರ ಅಪರೂಪ ಆಗಿಬಿಟ್ಟಿದೆ. ಮದುವೆ ಆಗಿದ ನಂತರ ಒಂದು 2 ಸಾರಿ 3 ಸಾರಿ ಹೋಗಿದ್ದೀವೇನೋ ಅಷ್ಟೇ. ಯಜಮಾನ್ರು ನಾವು ಹೋಗಿದ್ದೆಲ್ಲ ಒಂದು 2-3 ಸಾರಿ ಹೋಗಿದ್ದೀವಿ ಅಷ್ಟೇ. ಸೊ ಅದಕ್ಕೆ ಇಲ್ಲೇ ಇದ್ದುಬಿಡ್ರಿ ನೀವು, ನಿಮ್ಮದು ಊರೆಲ್ಲ ಇದೆ ಅಂತೆಲ್ಲ ಹೇಳ್ತಾಯಿದ್ರು. ಏನು ಬೇಡ ಅಂತ ಹೇಳ್ಕೊಂಡು ಮತ್ತೆ ಮುಂದೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಇವಾಗ ಅದಾಗಿದ್ದ ನಂತರ ಬರುವಾಗ ಟೈಮ್ ಇದ್ದರೆ ನೋಡೋಣ ಅನ್ನೋ ಆಸೆ ಇತ್ತು. ಬಟ್ ಮತ್ತೆ ಊರು ಒಳಗಡೆ ಹೋದರೆ ಲೇಟ್ ಆಗಿಬಿಡುತ್ತೆ, ನಮಗೂ ಲಾಂಗ್ ಜರ್ನಿ ಇದೆ, ಬಿಸಿಲು ಬೇರೆ ಜಾಸ್ತಿ ಇದೆ ಅಂತ ಹೇಳ್ಕೊಂಡು ಬೇಡ ಅಂತ ಅನ್ನಿಸ್ತು. ಮತ್ತೆ ಸುಮ್ಮನೆ ಯಾಕೆ ಅಂತ, ಅದೇ ಕೆಲಸಕ್ಕಂತಲೇ ಬಂದರೆ ಸರಿ ಇರುತ್ತೆ. ಬೇರೆ ಕೆಲಸಕ್ಕೆ ಬಂದು ಮತ್ತೆ ಈ ಥರ ಸುತ್ತಾಡ್ಕೊಂಡು ಕೂಡೋದು ಸರಿಯಲ್ಲ ಅಂತೇಳ್ಬಿಟ್ಟು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನೋಡಿ ಅಷ್ಟೇ. ಸೊ ಮತ್ತು 3 ಗಂಟೆಗೆ ಗ್ರಹಣ ಬೇರೆ. ಸೊ ನೆಕ್ಸ್ಟು ನಿಮಗೆ ಬೇಕು ಅಂದರೆ ಮತ್ತು ಯುಗಾದಿ ಪಾಡ್ಯ ದಿನ ಕೂಡ ಓಪನ್ ಇರುತ್ತೆ. ಅವತ್ತು ಕೂಡ ಮತ್ತೆ ಕಾಮಣ್ಣ ಕೂಡ್ತಾರೆ. ಸೊ ಯಾರಾದರೂ ನಿಮಗೆ ಅದ್ರ ಬಗ್ಗೆ ಬೇಕಿತ್ತು ಅಂತಂದರೆ, ನಾವು ಕೂಡ ಆ ಜಾಗಕ್ಕೆ ಹೋಗಬೇಕು ಅಂತ ಅನಿಸಿದರೆ ನೀವು ಯುಗಾದಿ ಪಾಡ್ಯದ ದಿನ ಕೂಡ ಹೋಗಿ ಬರ್ಬೋದು. ಅಲ್ಲಿ ಅವತ್ತು ಕೂಡ ಅದು ಇದೇ ಥರನೇ ನಿಮಗೆ ದರ್ಶನ ಸಿಗುತ್ತೆ. ದೇವಸ್ಥಾನ ರಾಮಲಿಂಗ ಕಾಮೇಶ್ವರ. ನಾವು ಎಂಟ್ರಿ ಆದ್ವಿ ನವಲಗುಂದಕ್ಕೆ. ಇಲ್ಲಿ ಇಟ್ಟಾರ ನೋಡ ಈಗ ಗುಡಿಯಾಗ ಕಾಮಣ್ಣ ಎಲ್ಲ ಕಡೆ 18 ಕಡೆ ಕುಂದ್ರಿಸಿರ್ತಾರಂತ. ಸಾಬ್ರೆ ಇಲ್ಲಿ ರೈಟ್ ಸೈಡ್ ಐತಿ ನೋಡ್ರಿ, ಇಲ್ಲಿ ಸರ್ಕಲ್ ಐತಿ, ಸರ್ಕಲ್ ಆಗಿರ್ಬೇಕು. ನವಲಗುಂದ ಬಸ್ ಸ್ಟ್ಯಾಂಡ್ ರೂಟ್ ಅಂತ ಹೇಳ್ರಿ. 1 ನಿಮಿಷ ಬಿಡು, ನೀವು ಮುಟ್ಟಬಾಡ್ರಿ, ಸ್ವಲ್ಪ ಸುಮ್ಮನೆ ಅಲ್ಲ ಒಳಬಡ ತಡಿ, ಒಳಬಡ ಇದನ್ನೆಲ್ಲ ಹಾಕಿರಂತ ಬಸ್ ಸ್ಟ್ಯಾಂಡ್ ಲಿದ್ದ ಸೀದಾ ಅಂತ ನೋಡು. ಬಸ್ ಸ್ಟ್ಯಾಂಡ್ ಲಿದ್ದ ಸೀದಾ ಆಗ್ಲೇ ಬೋರ್ಡ್ ಹಾಕ್ಬಿಟ್ಟಾರಿ ಎಲ್ಲ ಇದಕ್ಕ. ಬೋರ್ಡ್ ಐತಿ ತಡಿ, ಹಾಕ್ತೀನಿ ಬೋರ್ಡ್. ಇಲ್ಲಿ ಬಂದು ನಿಂತೀವಿ, ರೈಟ್ ಸೈಡ್ ಟರ್ನ್ ಆಗ್ಬೇಕು ಇಲ್ಲೇ. ಎಲ್ಲಿ ಕೇಳಿದ್ರೆ ಅದೊಂದು ಐತಿಲ್ಲ ಇಳಿಯೋದಿಲ್ಲ, ಕೇಳ ಅಲ್ಲಿ. ಅಲ್ರಿ ಇದು ರಾಮಲಿಂಗೇಶ್ವರ ಕಾಮಣ್ಣಂದು ಹೌದನ್ರಿ, ಬಿಡಲ್ಲನ್ರಿ? ಹಿಂಗೆ ಹೋಗಿರಿ, ಹಾಂ ಗುಡಿ ಹತ್ರ ಹೋಗುತ್ತಲ್ಲ. ಹಾಂ ರೈಟ್. ಹಾಂ ಪೊಲೀಸರೆಲ್ಲ ನಿಂತ್ಬಿಟ್ಟಾರಂತ ಎಲ್ಲ ಕಡೆ. ನವಲಗುಂದ
ಬಸ್ಸಿದೆ. ರಾಮಲಿಂಗೇಶ್ವರ ಅಂತ ಇದನ್ನ ಹಾಕಿರಲ್ಲ ಏನು ಏಯ್ ಸಾಕು ಮಾಡಿ ಕರ್ ತಿನ್ಮಾಡತ್ತ ಎದೆ ಉರಿತೈತಮ್ಮ ಆಮೇಲೆ ಅದಂತ ಪೀಸ್. ಮಸೀದಿ ಅಲ್ಲಿ ಹಾಕ್ಯಾರ ನೋಡ್ರಿ ರೂಟ್ ಹಾಕ್ಯಾರಲ್ಲ ಬರದಾರಲ್ಲ ಅದೇ ನೋಡ್ರಿ ಆಟ ಓದಲ್ಲ. ಹಾಂ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಹೋಗೋ ದಾರಿ. ಇಲ್ಲೂ ಇಲ್ಲಿ ತಗದ್ರೆ ಗೊತ್ತಾಗ್ತದ, ತಗದ್ರೆ ಗೊತ್ತಾಗ್ತದ. ಕ್ಲಾಸ್ ಹೆಚ್ಚು ಎಲ್ಲ ಏನು ಕೇಳೋದಿಲ್ಲ ಅದಕ್ಕೆ. ಕ್ಲಾಸ್ ಇಳಿದ್ರಿ ಏನು ಕೇಳೋದಿಲ್ಲ. ನಾವು ಇವಾಗ ಊರೊಳಗೆ ಎಂಟ್ರಿ ಆದ ಕೂಡಲೇ ಅಡ್ರೆಸ್ ಕೇಳಿಕೊಂಡು ಇನ್ನೂ ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹತ್ರಕ್ಕೆ. ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀವಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ದರು. ಆ್ಯಕ್ಚುಲಿ ಇದೆಲ್ಲ ಡೀಟೇಲ್ಸು ನಮ್ಮ ಮನೆ ಹತ್ರ ಇರೋರೊಬ್ಬರು ನಮಗೆ ಬೇಕಿರೋರು ಅವರು ಹೇಳಿದರು. ಅವ್ರು ಹೇಳಿದ ನಂತರ ನಾವು ಯೋಚನೆ ಮಾಡಿ ನಾವು ಯಾಕೆ ಹೋಗಬಾರ್ದು, ಲಾಸ್ಟ್ ಅದರಲ್ಲಿ ನಮಗೆ ಒಂದೇ ದಿನ ಉಳಿದಿದ್ದು ಹೋಗಿ ಬರಲಿಕ್ಕೆ. ಹೋಳಿ ಹುಣ್ಣಿಮೆ ದಿನವೇ ಲಾಸ್ಟು, ಮಾರನೇ ದಿನ ಆದರೆ ಇರೋದಿಲ್ಲ. ಅದಕ್ಕೆ 5 ದಿನದ ಮುಂಚೆಯಿಂದ ಇರ್ತಿತ್ತು. ಅದಕ್ಕೆ ಸಡನ್ನಾಗಿ ರೆಡಿ ಆದ್ವಿ. ಬಿಫೋರ್ ಅದ್ರ ಬಗ್ಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ್ವಿ. ತುಂಬಾ ಒಳ್ಳೆ ಕಮೆಂಟ್ಸು, ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಇತ್ತು. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕಿದರು. ಸೊ ನಮಗೆ ಅದು ನಿಜ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಕೂಡ ಹೋಗಿ ಬಂದುಬಿಡೋಣ, ಒಂದು ದಿನ ಉಳಿದಿದೆ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಆಗಿದ್ದು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹೊಸದಾಗಿರೋದ್ರಿಂದ ಟೆನ್ಷನ್ ಇತ್ತು ನಮಗೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಯಾಕಂದರೆ ಕಿವಿಲೇ ಕೇಳಿರೋದೇ ಬೇರೆ, ಕಣ್ಣಾರೆ ನೋಡೋದೇ ಬೇರೆ ಅಲ್ವಾ. ಸೊ ನಾವು ಅಲ್ಲಿ ಟಿ ವಿನಲ್ಲಿ ನೋಡಿರೋದು, ಅಂದರೆ ಯೂಟ್ಯೂಬಲ್ಲಿ ನೋಡಿರೋದು, ಇನ್ಸ್ಟಾಗ್ರಾಮಲ್ಲಿ ನೋಡಿರೋದು, ಅದೆಲ್ಲದಕ್ಕೂ ಸ್ವಲ್ಪ ಅದ್ರ ಜೊತೆ ನಮಗೆ ಹೋಗಿ ಬಂದಿರೋರು ಹೇಳಿರೋದು ಅದೆಲ್ಲದು ಕೇಳಿ ನಮಗೊಂದು ಸ್ವಲ್ಪ ಬೇರೆಯೇ ಅನ್ನಿಸಿತ್ತು. ಅದಕ್ಕೋಸ್ಕರ ಹೇಗಿರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸೊ ಇನ್ನೂ ಅದು ಊರೊಳಗೆ ಹೋಗಿದ್ದ ಕೂಡಲೇ ಎಲ್ಲ ಕಡೆನೂ ಸ್ವಲ್ಪ ಹಾಕಿದ್ರು ಏನೋ ದಾರಿ ಹೋಗೋದಕ್ಕೆ ಅಂತೇಳ್ಬಿಟ್ಟು. ಅದ್ರ ಪ್ರಕಾರ ನೋಡ್ಕೊಂಡು ಹೋದ್ವಿ. ಟೈಮ್ ಬಂದುಬಿಟ್ಟು ನೋಡಿದ್ರಲ್ವ 2:30 ಎಲ್ಲ ಆಗಿತ್ತು. ಯಾಕೆ ನಾನು ವಿಂಡೋ ಓಪನ್ ಮಾಡಿ ಜೊತೆಗೆ ವಾಲ್ಯೂಮ್ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ಸೊ ಕಂಪ್ಲೀಟಾಗಿ ಅಲ್ಲಿಂದ ದಾರಿ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಕಾಮಣ್ಣನ ಬೇರೆ ಕಡೆ ಕೂರಿಸಿದ್ರು. ಅಲ್ಲೆಲ್ಲ ಕೂಡ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು. ಜೊತೆಗೆ ಅಲ್ಲಿ ಗಂಧ ಒಂಥರ ಲೋಬಾನ ಅದೆಲ್ಲ ಹಾಕಿದ್ರು. ಅದರದ್ದೆಲ್ಲ ಸ್ಮೆಲ್ ಬರ್ತಾಯಿತ್ತು. ಸೊ ಎಂಜಾಯ್ ಮಾಡಿಕೊಂಡು ಅದರದ್ದೆಲ್ಲ ಸ್ಮೆಲ್ ತೊಗೊಳ್ಳಿ, ಹೊರಗಿಂದೆಲ್ಲ ವಾತಾವರಣ ಹೇಗಿದೆ ಅಂತ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ವಿಂಡೋ ಎಲ್ಲ ಓಪನ್ ಮಾಡಿಬಿಟ್ವಿ ನಾವು. ಸೊ ಅದೆಲ್ಲ ತುಂಬ ಕ್ರೌಡ್ ಇತ್ತು. ಅದಕ್ಕೋಸ್ಕರ ಅದೆಲ್ಲ ಸಾಂಗ್ಸ್ ಕೂಡ ಹಿಂದೆ ಪ್ಲೇ ಆಗ್ತಾಯಿತ್ತು. ಅದಕ್ಕೆ ಅದು ಕಾಪಿರೈಟ್ ಬರುತ್ತೆ ಅಂತ ನಾವು ಆಫ್ ಮಾಡಿದ್ವಿ. ಸೊ ಇವಾಗ ಇಳಿದುಕೊಂಡು ನಾವು ಸೀದಾ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ವಾಟ್ರ್ ಬಾಟಲು 2 ಲೀಟ್ರದ್ದು 2 ಬಾಟಲ್ ಅದೆಲ್ಲ ಬೇಕಿತ್ತು. ಅದೆಲ್ಲ ವೇಟ್ ಹಿಡ್ಕೊಂಡು ಹೋಗ್ತಾಯಿದ್ದೀವಿ. ಜೊತೆಗೆ ಅಲ್ಲಿ ಹೋಗಿದ ನಂತರ ಕಾಯಿ ಎಲ್ಲ ತೊಗೊಳ್ಬೇಕು. ಹಾಗೆ ಅದು ನಾವು ಹೇಳಿದ್ವಲ್ವ ಬಾಸಿಂಗ ಮತ್ತು ಕೆಲವೊಂದಿಷ್ಟು ವಸ್ತುಗಳು ಏನೆಲ್ಲ ಇದೆ ಅದ್ರ ಬಗ್ಗೆ. ಸೊ ಆ ಥರ ನಾವು ನೋಡಿಕೊಂಡು ನಮಗೆ ಬೇಕಿರೋದು ಬಾಸಿಂಗ, ನಮ್ಮ ಮೈದನನಿಗೋಸ್ಕರ ಬಂದಿರೋದು, ಮದುವೆ ಬೇಗ ಸೆಟ್ ಆಗಲಿ 1 ವರ್ಷದೊಳಗಡೆ ಅಂತ. ಸೊ ಅದಕ್ಕೋಸ್ಕರ ಹೇಳ್ಬಾರ್ದು ಅಂತ ಹೇಳ್ತಾರೆ, ಬಟ್ ಏನು ಅಂದರೆ ಆ್ಯಕ್ಚುಲಾಗಿ ಇರೋದೇ ಅಲ್ವಾ ಅದೆಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಅಂದ್ಕೊಂಡೇ ಬಂದಿರೋದು ಇಲ್ಲಿ. ಇಲ್ಲಿ ಬಂದು ಅದ್ರ ಬಗ್ಗೆ ಡೀಟೇಲ್ ಎಲ್ಲ ತಿಳ್ಕೊಳ್ತಾ ಇದ್ವಿ ಸ್ವಲ್ಪ. ಸೊ ಕೆಲವೊಬ್ಬರು ಕೆಲವೊಂದು ಥರ ಏನೇನೋ ಹೇಳ್ಬಿಡ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ನಿಂತ್ಕೊಂಡು ರೂಟ್ ಎಲ್ಲ ಕೇಳಿಕೊಂಡು ನಾವು ಕಾಯಿ ಎಲ್ಲ ತೊಗೊಳ್ಬೇಕಾ, ಅಥವಾ ಅಲ್ಲಿ ಹೋಗಿದ ನಂತರ ಏನೇನೆಲ್ಲ ಇದೆ ಅವೆಲ್ಲ ಎಲ್ಲಿ ಸಿಗುತ್ತೆ, ಯಾವ ಥರ ರೂಟಲ್ಲಿ ಹೋಗಬೇಕು ಎಲ್ಲ ಕೇಳ್ಕೊಳ್ತಾ ಇದ್ವಿ. ಜನ್ರಲ್ಲಾಗಿ ಹೋಗಲಿಕ್ಕೆ ಬೇರೆ ಕಡೆ ರೂಟ್ ಇತ್ತು. ಹಾಗೆ ಟಿಕೆಟ್ ಕೂಡ ಅವೈಲೇಬಲ್ ಇದೆ. ಟಿಕೆಟ್ ಅಂತ ಅಂದರೆ 200 ರುಪೀಸ್ ಪರ್ ಹೆಡ್ ಕೊಟ್ಟರೆ ನಮಗೆ ಬೇಗನೆ ದರ್ಶನಕ್ಕೆ ದಾರಿ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ನಮಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ, 3 o'clock ಆಗಿಬಿಡುತ್ತೆ, ಗ್ರಹಣ ಬೇರೆ ಇದೆ. ಗ್ರಹಣದ ಟೈಮಲ್ಲಿ ಬೇಡ, ಬಿಫೋರೇ ನಾವು ದರ್ಶನ ಮಾಡ್ಕೊಳ್ಬೇಕು, ಈ ಥರ ಎಲ್ಲ ಥಾಟ್ಸ್ ಇತ್ತು ನಮಗೆ. ಅದಕ್ಕೋಸ್ಕರ ನಾವು ಅದರದ್ದೆಲ್ಲ ಡೀಟೇಲ್ಸು ಇಲ್ಲಿ ಇರೋವಂಥ ಲೋಕಲೈಟ್ಸ್ನ ಕೇಳಿಕೊಂಡು ಹೋಗ್ತಾ ಇದ್ವಿ. ಸೊ ತಿಳ್ಕೊಂಡು ಮುಂದೆ ಹೋಗ್ತಾ ಅದರಲ್ಲೂ ಕೂಡ ಇವತ್ತು ಗ್ರಹಣ ಇರೋದ್ರಿಂದನೇ ಸ್ವಲ್ಪ ತುಂಬಾ ರಶ್ ಕಡಿಮೆ ಇದೆ.
ಹಾಗಾಗಿ ಮೊದಲೆಲ್ಲ ತುಂಬ ರಶ್ ಇತ್ತಂತೆ. ಅಲ್ಲಿರೋರು ಎಲ್ಲರೂ ಹೇಳ್ತಾಯಿದ್ರು ಇವತ್ತು ತುಂಬ ಕಡಿಮೆ ರಶ್ ಇದೆ, ತುಂಬ ಜನ ಕಡಿಮೆ ಇದ್ದಾರೆ ಗ್ರಹಣ ಇರೋದ್ರಿಂದ ಅಂತ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಅಲ್ಲಿ ಫಸ್ಟು ಟಿಕೆಟ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು, ಟಿಕೆಟ್ ತೊಗೊಂಡ್ರೆ ಆರಾಮಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದರೆ ಮತ್ತೆ ಜನರಲಲ್ಲಿ ಹೋಗೋದು ಅಂದರೆ ಅಲ್ಲಿ ಸಾಕಷ್ಟು ಜನರು ಇದ್ದರು. ಹತ್ತತ್ರ ಒಂದು 500-600 ಅಬವ್ ಇತ್ತು ಜನಸಂಖ್ಯೆ. ಬಟ್ಟು ಬಿಫೋರ್ ಡೇಸ್ ಎಲ್ಲ 10,000 ಜನಗಟ್ಟಲೆ ಇತ್ತಂತೆ ಆ ಥರ. ಸೊ ಇಲ್ಲೆಲ್ಲ ನೋಡಿ ದಾರಿನಲ್ಲಿ ಹೋಗ್ತಾ ಈ ಥರ, ಯಾಕಂದರೆ ತುಂಬ ಜನ ತುಂಬ ದೂರದಿಂದ ಬಂದಿರ್ತಾರಲ್ವ ದರ್ಶನ ಮಾಡಲಿಕ್ಕೆ ಅಂತೇಳ್ಬಿಟ್ಟು, ಅದಕ್ಕೋಸ್ಕರ ಅವ್ರಿಗೆ ಕುಡಿಲಿಕ್ಕೆ ಅಥವಾ ತಿನ್ನಲಿಕ್ಕೆ ಅಂತೇಳ್ಬಿಟ್ಟು ಅಲ್ಲಲ್ಲಿ ಚಾಕ್ಲೇಟ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಶರ್ಬತ್ತು, ಈ ಥರ ಎಲ್ಲ ಟ್ಯಾಕ್ಟರಲ್ಲಿ ಒಂದೊಂದು ಬ್ಯಾರೆಲ್ ತುಂಬ್ಕೊಂಡು ಬಂದು ಕೊಡ್ತಾಯಿದ್ರು. ಸೊ ಆ್ಯಕ್ಚುಲಿ ಇದೆಲ್ಲ ನಾನು ವಾಯ್ಸ್ ಓವರೆಲ್ಲ ಅವಾಗೇ ಕೊಟ್ಟಿದ್ದೀನಿ. ಬಟ್ ಏನಪ್ಪ ಅಂತಂದರೆ ಕ್ರೌಡ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಕೂಡ. ಸೊ ಒಂಥರ ಏನು ಅಂದರೆ ಜನಸಂಖ್ಯೆ ಏನೋ ತುಂಬ ಇತ್ತು, ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಎಲ್ಲ ಪ್ರೊವೈಡ್ ಮಾಡ್ತಿದ್ರು, ಯಾರಿಗೂ ಏನೋ ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ತಾ ಇದ್ರು. ಎಲ್ಲ ಫೆಸಿಲಿಟೀಸು ಕೂಡ ಊರಿನ ಜನರೇ ಎಲ್ಲ ನೋಡ್ಕೊಂಡಿರೋದು. ಸೊ ಅದೆಲ್ಲ ನಮ್ಮೂರು ಅನ್ನೋ ಅಭಿಮಾನದಿಂದ ಅವ್ರು ಮಾಡ್ತಾಯಿದ್ದಾರಲ್ವ, ಅವರೆಲ್ಲ ತುಂಬ ಗ್ರೇಟ್ ಅಂತ ಅನ್ನಿಸ್ತು. ನಮ್ಮೂರಿಗೆ ಅಂತ ಬಂದಿರೋ ಜನರಿಗೆ ಏನು ತೊಂದರೆ ಆಗಬಾರ್ದು ಅಂತ ಒಂದು ಇಂಟೆನ್ಷನ್ ಏನಿದೆ ಅಲ್ವಾ. ಸೊ ಒಳ್ಳೆ ಜನರು, ಒಳ್ಳೆಯ ಒಂದು ಮನಸ್ಥಿತಿ. ಆ ಕಡೆ ಜನನೇ ಹಾಗೆ, ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಜನನೇ ಹಾಗೆ. ಅದರಲ್ಲೂ ಕೂಡ ಈ ಕಡೆ ಬಂದುಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಒಂಥರ ನಮ್ಮೋರು ತಮ್ಮೋರು ಅನ್ನೋದು ತುಂಬಾ ಇದೆ ಅಲ್ಲಿ. ಸೊ ಆ್ಯಕ್ಚುಲಿ ನಮ್ಮ ಅಪ್ಪನೂ ಊರು ಕೂಡ ಅದೇ ಏರಿಯಾನಲ್ಲೇ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಇದು ವಾತಾವರಣ ಸ್ವಲ್ಪ ನನಗೆ ಗೊತ್ತಿರೋದ್ರಿಂದ ಖುಷಿ ಅನ್ನಿಸುತ್ತೆ ನನಗೆ ಹೇಳೋದಕ್ಕೆ. ಸೊ ಅದಾಗಿದ್ದ ನಂತರ ಇವಾಗ ನಾವು ನಮ್ಮ ಮನೆಯವರೆಲ್ಲ ತಿಳ್ಕೊಂಡು ಬಂದು ಇಲ್ಲಿ ಟಿಕೆಟ್ಸ್ ತೊಗೊಳೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಈ ಲೈನ್ ಏನಿದೆ ಅಲ್ವಾ, ತುಂಬ ರಶ್ ಕಡಿಮೆ ಇದ್ದಿದ್ದರಿಂದ ಯಾರು ಕೂಡ 200 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗೋರು ಇರಲಿಲ್ಲ. ನಾವು ಅಷ್ಟೇ ಇದ್ದಿದ್ದು. ಸೊ ಸೀದಾ ಟಿಕೆಟ್ ತೊಗೊಂಡು ಕೂಡಲೇ ಯಾವುದೇ ರೀತಿಯಾದಂಥ ಕ್ಯೂ ಇರಲಿಲ್ಲ, ಏನೂ ಇರಲಿಲ್ಲ, ಸೀದಾ ದಾರಿನೇ ಇತ್ತು ದರ್ಶನಕ್ಕೆ. ಸೊ ಹಾಗಾಗಿ ನಾವು ಅಷ್ಟೇ ಆರಾಮಾಗಿ ಹೋಗಿ ದರ್ಶನ ತೊಗೊಂಡ್ವಿ. ರಾಮಲಿಂಗೇಶ್ವರ ಕಾಮನ ಆಯುರಾರೋಗ್ಯ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಂತೇಳಿ ಹಾರೈಸುತ್ತೇವೆ. ಅವರು ಇವರೆನ್ನದೇ ಎಲ್ಲ ಗೆಳೆಯರ ಬಳಗ ನವಲಗುಂದ ಸ್ವಯಂಪ್ರೇರಿತವಾಗಿ ಆರೋಗ್ಯಕ್ಕೆ 3 ನೋಡಿ ಇಲ್ಲಿ ಆ ಥರ ಬೆಳ್ಳಿದು ಸಾಮಾನೆಲ್ಲ ಕೊಡೋದಕ್ಕೆ ಅಂತ ಕೂತಿದ್ರು. ನಾವು ಕೂಡ ತೊಗೊಳೋದಕ್ಕೆ ಅಂತ ಬಂದ್ವಿ. ಅವ್ರು ಹೇಳ್ತಾ ಇದ್ರು ಅದ್ರ ಬಗ್ಗೆ ಎಲ್ಲದು ಕೂಡ ಈ ಥರ ಇರುತ್ತೆ, ಈ ಥರ ರಿಸಿಪ್ಟಲ್ಲಿ ನೀವು ತೊಗೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನೀವು ನೆರವೇರಿದ ನಂತರ ಮತ್ತೆ ಬಂದು ಹೋಗಬೇಕು ಅಂತೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾಯಿದ್ರು. ಸೊ ನಾವು ಕೂಡ ಏನೆಲ್ಲ ಇತ್ತು ಸರಿಯಾಗಿ ತಿಳ್ಕೊಂಡು ಮತ್ತು ನಮಗೇನು ಬೇಕೋ ಅದನ್ನು ನಾವು ತೊಗೊಂಡು ಮುಂದೆ ಹೊರಡ್ತಾ ಇದ್ವಿ. ಹಾಗೆ ಅಲ್ಲಿ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ತಾ ಇದ್ದೆ. ಒಂಥರ ನನಗೆ ಏನು ಅಂದರೆ ಆ ಕ್ರೌಡಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಒಂಥರ ಅನ್ನಿಸ್ತಾ ಇತ್ತು. ಆದರೂ ಕೂಡ ಯಜಮಾನ್ರು ಹೇಳ್ತಾಯಿದ್ರು ಅದೆಲ್ಲ ಅಂಜಬೇಡ, ಯಾಕಂದರೆ ನಾವು ಈ ಥರ ಹೊರಗಡೆ ಬಂದಾಗೆಲ್ಲ ರೂಢಿ ಮಾಡ್ಕೊಳ್ಬೇಕು, ಅಭ್ಯಾಸ ಮಾಡ್ಕೊ, ಎಲ್ಲದನ್ನು ನೀಟಾಗಿ ಕವರ್ ಮಾಡು ಅಂತ ಹೇಳಿಬಿಟ್ಟು ಅವರೇ ಸ್ವಲ್ಪ ನನಗೆ ಬ್ಯಾಕ್ ಸಪೋರ್ಟ್ ಅನ್ನೋ ಥರ ಎಲ್ಲದಕ್ಕೂ ಕೂಡ ಅವ್ರು ನನಗೆ ಹೇಳ್ತಾಯಿದ್ರು. ಮೈಕೆಲ್ಲ ಹಾಕ್ಕೊಂಡು ನಾನು ಮಾತಾಡ್ತಾ ಹೋಗ್ತಾಯಿದ್ದೆ. ಸೊ ಅಲ್ಲಿ ಜಾಸ್ತಿಯಾಗಿ ಮಾತಾಡಲಿಕ್ಕೆ ಒಂಥರ ಫೀಲ್ ಆಗಿಬಿಡುತ್ತೆ. ಅಲ್ಲಿರೋ ಜನ ಎಲ್ಲ ಕೇಳ್ತಾಯಿದ್ರು, ಮೇಡಮ್ ನಿಮ್ಮದು ಚಾನಲ್ ಇದೆನಾ, ಏನಿದೆ ಚಾನಲ್ ನೇಮು ಅಂತ ಎಲ್ಲ ಕೇಳ್ತಾಯಿದ್ರು. ಒಂಥರ ಅದು ಹೇಳ್ಕೊಳ್ಳುವಾಗ ಖುಷಿ ಕೂಡ ಅನ್ನಿಸ್ತಾ ಇತ್ತು. ಸೊ ಅದರಲ್ಲೂ ನಾನು ಕನ್ಫ್ಯೂಷನ್ ಆಗಿ ನನ್ನ ಚಾನಲ್ ನೇಮೇ ಮಿಸ್ಟೇಕ್ ಪೂಜೆ ಮಾಡಿಕೊಡ್ತಾರಣ್ಣ. ಮನೆಯಾಗ ಮುಟ್ಟಿಸ್ಕೊಂಡು ಪೂಜೆ ಗೀಜೆ ಮಾಡ್ಸ್ಕೊಂಡು ಕೊಡ್ತಾರ. ಮನೆಯಾಗ ಜಲ್ದಿ ಮಗಿಟ್ಟು ಪೂಜೆ ಮಾಡಿ ವಿತರಣೆ ಮಾಡ್ತಾ ಇದ್ದಾರೆ. ಅಮ್ಮ ಇವು ಆಟ ಸಾಮಾನಲ್ಲ, ಕ್ಯೂಟ್ ಕನ್ನಡ ಫ್ಯಾಮಿಲಿ. ಸಮಾಧಾನದಿಂದ ಶಾಂತಿಯುತವಾಗಿ ಸೊ ಆ್ಯಕ್ಚುಲಿ ನಮ್ಮ ಚಾನಲ್ ನೇಮ್ ಬಂದುಬಿಟ್ಟು ಶ್ರೀ ವಿರು ಲಾಗ್ಸ್ ಡೈಲಿ ಲಾಗ್ದು.
ಸೊ ನನ್ನ ಹಳೆ ಚಾನಲ್ ಬಂದುಬಿಟ್ಟು ಕ್ಯೂಟ್ ಕನ್ನಡ ಫ್ಯಾಮಿಲಿ ಆಗಿರೋದ್ರಿಂದ ನನ್ನ ಮೈದನನಿಗೂ ಕೂಡ ಅದೊಂದೇ ಗೊತ್ತಿರೋದು ಅನಿಸುತ್ತೆ, ಕ್ಯೂಟ್ ಕನ್ನಡ ಫ್ಯಾಮಿಲಿ. ಅವರು ಕೂಡ ಅದನ್ನೇ ಹೇಳ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಮನೆಯವರು ಕೂಡ ಸಡನ್ನಾಗಿ ಅದನ್ನೇ ಹೇಳ್ತಿದ್ದಾರೆ. ನಾನು ಅದನ್ನೇ ಮಿಸ್ಟೇಕ್ ಮಾಡಿ ಎಲ್ಲರೂ ಅದನ್ನೇ ಹೇಳ್ಬಿಟ್ಟಿದ್ದೀವಿ, ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತ. ಬಟ್ ನಮ್ಮದು ಲಾಗ್ಸ್ ನೇಮು ಶ್ರೀ ವೀರೋಸ್ ಲಾಗ್ಸ್. ಸೊ ನನ್ನ ಹಳೆ ಚಾನಲ್ಲು ಕ್ಯೂಟ್ ಕನ್ನಡ ಫ್ಯಾಮಿಲಿ. ಅದು ಬಂದುಬಿಟ್ಟು ಲಾಗ್ಸ್ ಎಲ್ಲ ಹಾಕೋದಿಲ್ಲ, ಅದರಲ್ಲಿ ಜಸ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಥರ ನಮ್ಮ ಎಜುಕೇಷನ್ ಪರ್ಪೋಸ್ ಅಂತಲೇ ಆ ಚಾನಲ್ನ ಇಟ್ಕೊಂಡಿರೋದು. ಸೊ ಅಲ್ಲಿಂದ ನಾವು ಮುಂದೆ ಬರ್ತಾಯಿದ್ವಿ. ನನ್ನ ಮಕ್ಕಳನ್ನ ಇಬ್ಬರೂ ನೋಡಿಬಿಟ್ಟು ಅವರು ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತ ಹೇಳಿದ್ದಕ್ಕೆ ನಮ್ಮ ಸಮ್ಮು ರಾಣಿನ ನೋಡಿಬಿಟ್ಟು ಇವಳೇ ಕ್ಯೂಟ್ ಆಗಿದ್ದಾಳೆ ನಿಮ್ಮ ಮಗಳು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಇದು ಮಾಡ್ತಾಯಿದ್ರು, ಸ್ವಲ್ಪ ಕ್ಯೂಟಾಗಿ ಹೇಳ್ತಾಯಿದ್ರು. ಸೊ ಅದಾಗಿದ್ದ ನಂತರ ಅಲ್ಲಲ್ಲಿ ಚಾಕ್ಲೇಟು ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರಲ್ವ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ತೊಗೊಳ್ಳೋದು ಬೆಟರು, ಸುಮ್ಮನೆ ಕೆಡ್ಸೋದು ಬೇಡ ಅಂತ ಹೇಳ್ಬಿಟ್ಟು ನಮಗೆ ಒಂದೊಂದು ಪ್ಯಾಕೆಟ್ ಸಾಕಿತ್ತು. ಮಜ್ಜಿಗೆ ತುಂಬ ಚೆನ್ನಾಗಿತ್ತು, ಮಸಾಲ ಮಜ್ಜಿಗೆ. ಸೊ ಆ ಟೈಮಲ್ಲಿ ಬಿಸಿಲಲ್ಲಿ ಎಲ್ರಿಗೂ ಕೂಡ ಸುಸ್ತಾಗಿ ಸಾಕಾಗೋಗಿತ್ತು, ಜರ್ನಿ ಮಾಡಿನೇ ಸುಸ್ತಾಗಿದ್ವಿ, ಲಾಂಗ್ ಜರ್ನಿ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ಪ್ಯಾಕೆಟ್ ತೊಗೊಂಡು ನನ್ನ ಮಗಳು ಸ್ವಲ್ಪ ಹೇಗೋ ತೊಗೊಂಡು ಸಮಾಧಾನ ಮಾಡಿಕೊಂಡು, ಪಾಪ ಮಕ್ಕಳು ಅಲ್ವಾ, ಅವು ತುಂಬಾ ನಮಗೇ ಸುಸ್ತಾಗೋಗಿತ್ತು. ಆದರೆ ಅವಕ್ಕೂ ಕೂಡ ಫುಲ್ಲು ಸುಸ್ತಾಗಿ ಟಯರ್ಡ್ ಆಗೋಗ್ಬಿಟ್ಟಿದ್ರು. ಸೊ ಈಗಿಂದ ನಾವು ಸೀದಾ ಡೈರೆಕ್ಟಾಗಿ ಎಂಟ್ರೆನ್ಸ್ ಬಂದೇ ಬಿಡ್ತು ನೋಡಿ. ನಾನು ಅಂದ್ಕೊಂಡೆ ಇನ್ನೂ ಜಾಸ್ತಿ ಕ್ಯೂ ಇರ್ಬೋದು, ಇನ್ನೂ ಮುಂದೆ ಭಾಳ ಹೋಗೋದಿದೆ ಅಂದ್ಕೊಂಡು ನಾನು ಮಜ್ಜಿಗೆ ಕುಡಿದು ಬಿಡಬೇಕು, ಸುಸ್ತಾಗಿದೆ ಅಂತ ಇನ್ನೇನು ಬಾಯಲ್ಲಿ ಹಾಕ್ಕೋಬೇಕು ಅನ್ನೋಷ್ಟರಲ್ಲಿ ನಮ್ಮದು ಎಂಟ್ರೆನ್ಸ್ ಆಗೇ ಬಿಡ್ತು, ಎಂಟ್ರಿ ಬಂದೇ ಬಿಟ್ಟು ಈ ಥರ. ಸೊ ಮತ್ತೆ ಅದನ್ನು ಕುಡಿಲಾರ್ದೆ ಹಾಗೆ ಹಿಡ್ಕೊಂಡು ಮತ್ತೆ ಫಸ್ಟು ದರ್ಶನ ಮಾಡಿಕೊಂಡ್ರೆ ಆಯಿತು ಅಂತ ಬಂದ್ವಿ. ನೋಡ್ತಿರ್ಬೋದು, ಇದು ನಾವು ನಿಂತಿರೋ ಜಾಗದಿಂದ ಯಾರು ಕೂಡ ಇರಲಿಲ್ಲ. ಈ ಕಡೆಯಿಂದ ಜನರಲ್ ಆಗಿ ಬರೋವಂಥ ಜನರು ಇತ್ತು, ಕ್ರೌಡು. ಈ ಕಡೆ ಬೇರೆ ಬಿಡ್ತಾ ಇದ್ರಲ್ವ. ಸೊ ನಾವು ಅಲ್ಲಿಂದ ಒಂದು 5 ಮಿನಿಟ್ ಅಷ್ಟೇ ನಾವು ಟಿಕೆಟ್ ತೊಗೊಂಡು ಮುಂದೆ ಬಂದು ನಮಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದಿದ್ದು. ನೋಡಿ ಇವಾಗ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ. ರಾಮಲಿಂಗೇಶ್ವರ ಕಾಮಣ್ಣ ದೇವರು ನವಲಗುಂದ. ಸೊ ಅವ್ರಿಗೆಲ್ಲ ಅಲಂಕಾರ ನೋಡಿ ಹೇಗೆ ಮಾಡಿದ್ದಾರೆ. ಇವರು ನಿಂತ್ಕೊಂಡಿರ್ತಾರೆ, ಇವಾಗ ನಿಲ್ಲಿಸಿ ಅಲಂಕಾರ ಮಾಡಿರ್ತಾರೆ. ಯಾರ್ಯಾರು ಏನೆಲ್ಲ ಹರಕೆ ಹೊತ್ಕೊಂಡಿರ್ತಾರೋ ಅದನ್ನೆಲ್ಲ ಕೂಡ ಅಲ್ಲಿ ದೇವರಿಗೆ ಮುಟ್ಟಿಸ್ಬಿಟ್ಟು ಕಾಯಿ ಕರ್ಪೂರ ಹೂವು ಹಣ್ಣು ಏನು ತೊಗೊಂಡೋಗಿರ್ತೀವಿ ಅವ್ರಿಗೆಲ್ಲ ಮುಟ್ಟಿಸಿ ತೊಗೊಂಡು ಬರಬೇಕು. ಬಂದಿದ್ದ ನಂತರ ಮನೇಲಿ ಇಟ್ಕೊಂಡು ಜಗಲಿ ಮೇಲೆ ಪೂಜೆ ಮಾಡಬೇಕು. ಸೊ ಇಷ್ಟು ಪ್ರೊಸೀಜರ್ ಇರೋದು ಅಲ್ಲಿ. ಸೊ ಆಮೇಲೆ ಮತ್ತೆ ನೆರವೇರಿದ ನಂತರ ತೊಗೊಂಡೋಗಿ ಕೊಟ್ಟಿರೋದನ್ನು ಅವ್ರಿಗೆ ಅಲ್ಲಿ ನೋಡಿ ಹೇಗೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಬೆಳ್ಳಿದು ಬಂಗಾರದ್ದು ಎಲ್ಲ ಥರದ್ದು ಕೂಡ ಕಟ್ಟಿದ್ದಾರೆ. ಸೊ ನಾವು ಒಂದು 5 ನಿಮಿಷದಲ್ಲಿ ಪಟಾಪಟ ಅಂತ ದರ್ಶನ ಆಗೋಯಿತು. ತುಂಬ ಕ್ರೌಡ್ ಇತ್ತು ಮತ್ತು ಅವರು ಕಂಟ್ರೋಲ್ ಆಗಲ್ಲಲ್ಲ, ಅದಕ್ಕೆ ಬೇಗನೆ ಮೂವ್ ಆಗ್ರಿ ಅಂತ ಹೇಳ್ತಾಯಿದ್ರು. ಸೊ ಅಷ್ಟರಲ್ಲಿನೇ ಬೇಗ ನಾವು ಎಲ್ಲ ಮುಟ್ಟಿಸ್ಕೊಂಡು ದರ್ಶನ ತಗೊಂಡು ಇನ್ನು ಹೊರಡ್ತಾ ಇದ್ದೀವಿ. ಸೊ ಹೊರಗಡೆ ಬಂದಿದ್ದ ನಂತರ ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡಲಿಕ್ಕೂ ಕೂಡ ಅವಕಾಶ ಇತ್ತು. ಅಲ್ಲಿಂದ ಮತ್ತೆ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಿಂತು ನೋಡಿ ಮತ್ತು ಅದಾಗಿದ್ದ ನಂತರ ಕಾಯಿ ಎಲ್ಲ ಬೇರೆ ಕಡೆ ತೊಗೊಂಡು ಹೊಡಿಬೇಕಿತ್ತು. ಅದಕ್ಕೆ ಮತ್ತೆ ಅಲ್ಲೊಂದಿಷ್ಟು ತೊಗೊಂಡು ಮುಗಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ಇಷ್ಟು ನಮಗೆ ಅಲ್ಲಿ ಹೋಗಿದ ನಂತರ ಆಗಿರೋ ಅಂಥದ್ದು. ಬಟ್ ಇನ್ನೊಂದು ಏನಪ್ಪ ಅಂದರೆ ನಮಗೆ ಟೆನ್ಷನ್ ಇದ್ದಿದ್ದು ಆ ಗ್ರಹಣದ ಸಮಯ ಏನಿದೆ ಅಲ್ವಾ, ಅದು ಬರೋಷ್ಟರಲ್ಲಿ ಆಗಬೇಕು ಅಂತ ಇತ್ತು. ಥ್ಯಾಂಕ್ ಗಾಡ್ ನಮಗೆ ಅದೇ ಟೈಮಲ್ಲಿನೇ ಆಯಿತು. 5 ನಿಮಿಷ ನಾವು 2:35ಗೆಲ್ಲ ಎಂಟ್ರಿ ಆಗಿದ್ದೀವಿ. ಒಂದು 5 ಮಿನಿಟ್ ನಾವು ಕಾರಿಂದ ಕೆಳಗಡೆ ಇಳಿದು ಇನ್ನೊಂದು 5 ಮಿನಿಟು ಹೊರಗಡೆ ಬಂದು ಎಲ್ಲ ಕೇಳಿಕೊಂಡು ಹೋಗೋಷ್ಟರಲ್ಲಿ 3 ಒಳಗಡೆನೇ ಎಲ್ಲ ಕೆಲಸನೂ ಪಟಾಪಟ್ ಅಂತ ಮುಗಿದು ಹೋಗ್ಬಿಡ್ತು. ಅಯ್ಯಪ್ಪ, ಎಷ್ಟು ದೊಡ್ಡ ಕೆಲಸ, ಎಷ್ಟು ದೊಡ್ಡದು ಏನಿದೆ ಅಂತ ಅಂದ್ಕೊಂಡು ಟೆನ್ಷನ್ ತೊಗೊಂಡೋಗಿದ್ದು ಅಷ್ಟೇ ಈಸಿಯಾಗಿ ನಮಗೆ ನಾವು ಹೋಗಿರೋ ಕೆಲಸ ಆಗಿಬಿಡ್ತು. ಅದಂತೂ ಸ್ವಲ್ಪ ಸಂತೃಪ್ತರಾಗಿದ್ವಿ, ಖುಷಿ ಆಯಿತು ಒಂಥರ. ಅದೆಲ್ಲ ನಿನ್ನೆ ಎಲ್ಲ ಟಿ ವಿನಲ್ಲಿ ಅದರಲ್ಲಿ ಇದರಲ್ಲಿ ನೋಡಿದ್ವಿ, ಅದರದ್ದು ನ್ಯೂಸಲ್ಲಿ ತೋರಿಸಿದ್ರು. ಈ ಥರ ಎಲ್ಲ ಇತ್ತು ನೋಡಿ, ಈ ಥರ ಕಾಣಿಸುತ್ತೆ. ಜನರು ಅಷ್ಟು ಸಂಖ್ಯೆಯಲ್ಲಿಲ್ಲ ಇವತ್ತು, ಬಟ್ ನಿನ್ನೆ ಮೊನ್ನೆ ಎಲ್ಲ ಸಾಕಷ್ಟು ಇತ್ತು ಅಂತ ಎಲ್ಲರೂ ಅಲ್ಲಿ ಇರೋರು ಹೇಳ್ತಾಯಿದ್ರು. ಸೊ ಬಂದು ಹೊರಗಡೆ ಸ್ವಲ್ಪ ಫ್ರೀಯಾಗಿ ನಿಂತ್ಕೊಂಡು ಇನ್ನೊಂದು ಸಾರಿ ಕಣ್ಣು ತುಂಬ ನೋಡ್ಕೊಳ್ಳೋಣ ಅಂತ ನೋಡ್ಕೊಳ್ತಾ ಇದ್ದೀವಿ. ಸೊ ಇದು ಇಷ್ಟು ನಮ್ಮ ಒಂದು ರಾಮಲಿಂಗೇಶ್ವರ
ನವಲಗುಂದ ಕಾಮಣ್ಣ ದೇವರ ಬಗ್ಗೆ ನಮಗೆ ಗೊತ್ತಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೀವು ಇಲ್ಲಿಗೆ ಹೋಗಿ ಬಂದಿದ್ದೀರಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನೆಲ್ಲ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ತಿಳಿಸಿ. ಹಾಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಅದ್ರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಮತ್ತು ಇನ್ನೊಂದು ಸಾರಿ ಮಕ್ಕಳಿಗೆ ತೋರಿಸ್ತಿದ್ದಾರೆ ಅವ್ರ ಪಪ್ಪ ಎತ್ತಿ ಮಕ್ಕಳಿಗೆ ಏನೂ ತಿಳಿಯಲ್ಲ. ಬಟ್ಟು ದೇವರು ಅಂದ ಕೂಡಲೇ ಭಕ್ತಿ ಭಾವ ಏನೇನಿದೆ ಅಂತ ನಾವು ಹೇಳ್ಕೊಡ್ತೀವೋ ಆ ರೀತಿ ಮಕ್ಕಳು ತಿಳ್ಕೊಳ್ತಾ ಹೋಗ್ತಾರೆ. ಅದೇ ಥರ ನಾವು ಹೇಗೆ ನಡ್ಕೊಳ್ತೀವಿ ಹಾಗೆ ಅವರು ಕೂಡ ನಡೆದುಕೊಳ್ತಾರೆ. ಸೊ ಇದೊಂದು ಮಾತ್ರ ನಾವು ಈಗಲಿದ್ದಾನೆ ಅಭ್ಯಾಸ ಮಾಡಿದರೆ ಅದೇ ರೀತಿ ಮಕ್ಕಳು ಆಗ್ತಾರೆ. ಸೊ ಅವರು ಕೂಡ ಅದೆಲ್ಲ ತಲೆಯಲ್ಲೇ ಇತ್ತು. ಬಟ್ ಏನೂ ಅರ್ಥ ಆಗದಿದ್ದರೂ ಕೂಡ ನಮ್ಮ ಜೊತೆಯಲ್ಲಿ ಅದನ್ನು ಅವರು ಅರ್ಥ ಮಾಡಿಕೊಂಡು ಬರ್ತಿರ್ತಾರೆ ಅಲ್ವಾ. ಸೊ ಪಾಪ ಸುಸ್ತು ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಇವತ್ತು ಮಾತ್ರ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟು ನಾವು ಬಂದ್ವಿ, ಇನ್ನೇನು ಜರ್ನಿ ಶುರು ಮಾಡೋಣ ಅಂತ. ಬಟ್ ನಮ್ಮ ಡ್ರೈವರು ಅವರು ಊಟ ಮಾಡಲಿಕ್ಕೆ ಅಂತ ಬೇರೆ ಕಡೆ ಹೋಗಿದ್ದರು. ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಬಟ್ ನಮಗೆ ಹಸಿವು ಇರಲಿಲ್ಲ, ಲೇಟಾಗಿ ಊಟ ಮಾಡಿರೋದ್ರಿಂದ ಅದಕ್ಕೆ ಬೇಡ ಅಂತ ಅನ್ನಿಸ್ತು. ಊಟ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಮೊದಲು ಊರು ಸೇರಬೇಕು, ತುಂಬ ಟೈಮ್ ಆಗುತ್ತೆ ಅನ್ನೋದೊಂದು ಮತ್ತೆ ತಲೆಯಲ್ಲಿತ್ತು. ಅದಕ್ಕೆ ಊಟ ಮಾಡಲಿಲ್ಲ. ಅಲ್ಲಿ ಐಸ್ ಕ್ರೀಮ್ ಹಾಗೆ ಅಂತ ಹೇಳ್ಬಿಟ್ಟು ವೆಹಿಕಲ್ ಇತ್ತು. ಸೊ ಅದನ್ನು ನೋಡಿದ ನಂತರ ಮಕ್ಕಳು ಬಿಡ್ತಾರಾ, ನಾವು ಪಾರ್ಕ್ ಮಾಡಿದ್ದು ಗಾಡಿ ಹತ್ರನೇ ಈ ಗಾಡಿ ಇದ್ದಿದ್ದು. ಸೊ ಇರಲಿ, ತುಂಬ ಬಿಸಿಲು ಬೇರೆ ಇತ್ತಲ್ವ, ಮಕ್ಕಳಿಗೂ ಕೂಡ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ನಾವು ಮಕ್ಕಳು ಎಲ್ಲರೂ ಕೂಡ ಐಸ್ ತೊಗೊಂಡು ಕೆಲವೊಂದಿಷ್ಟು ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆ ಕಡೆ ಈ ಕಡೆ ಎಲ್ಲ ವಿಚಾರ ಮಾಡ್ಕೊತ ಇದ್ವಿ. ಎಲ್ಲದೂ ಕೇಳಿ ನೋಡಿ ಮಾಡಿದಾಗ ಒಂಥರ ಖುಷಿ ಅನ್ನಿಸ್ತು, ಚೆನ್ನಾಗಿತ್ತು ಓವರಾಲ್ ಹೇಳಬೇಕು ಅಂದರೆ. ಸೊ ಯಾರಾದರೂ ನೀವು ಹೋಗೋರಿದ್ದರೆ ಇನ್ನು ಯುಗಾದಿ ಪಾಡ್ಯದ ದಿನ ಕೂಡ ನಿಮಗೆ ಅವಕಾಶ ಇದೆ. ದರ್ಶನ ಆಯಿತು, ದರ್ಶನ ಮಾಡ್ಕೊಂಡು ಇವಾಗ ಐಸ್ ತಿನ್ಕೊಂಡು ಜರ್ನಿ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀವಿ. ಗ್ರಹಣ ಎಲ್ಲ ಕಡೆ ದೇವಸ್ಥಾನ ಮುಚ್ತಾರೆ, ಎಲ್ಲಿ ಓಪನ್ ಇರಲ್ಲ. ಹಂಗೆಲ್ಲ ಮಾಡ್ಬಾರ್ದು. ಆಯ್ತಾ, ಸಮ್ಮನ್ ತೋರಿಸ್ಲಾ? 162 ಅಲ್ಲೇ ಜೇಜಿ ಮಾಡಿದಿಲ್ಲ ನಿಂತಲ್ಲೇ ದೇವಸ್ಥಾನದಲ್ಲಿ ಹಂಗೆ ಅಮ್ಮ ಶ್ರೀಶೈಲದಾಗ ಕುಯ್ತಿ ಹಿಡಿದು ಹೋಗ್ಬಿಡ್ತಾರೆ. ಅಲ್ಲ ಏನ್ ಹಿಡಿತಿ ಪ್ರೀ ಅದಿದ್ದಾಗ ಮತ್ತೀಗ ಅದಿದಾಯ್ತು ಹೋಯ್ತಿವಿ. ಈಗ ಹೋತಾರ ನೋಡು, ಈಗ ಯುಗಾದಿ ಟೈಮ್ನಾಗ ಈಗ ಹೋದಾಗ ಆಯ್ತು, ಹಿಂಗ ಬಂದೆ ಆಯ್ತು, ಹಿಂಗ ಗಿಡದ ಹಿಂಗ ಹೋಗ್ಬಿಡೋದು. ಹೊರಗೆ ಮತ್ ನಾವು ಅವತ್ತು VIP ದರ್ಶನಕ್ಕೆ ಹೋಗಿವಿ. ಚಪ್ಪಲ್ ಬಿಡ ಸಮ್ಮ ಚಪ್ಪಲ್ ಬಿಡ VIP 500 ರೂಪಾಯಿ ಅಂದ್ರೆ ಹೆಂಗೈತಿ ಒಬ್ರಿಗೆ? ಇದೇನ್ ಜಲ್ದಿ ಹೋಯ್ತು ಬಿಡು. ಅಲ್ಲ ಇದರ ರೂಟ್ ಹೊಡ್ಬಿಡಂ ಬಿಡು, ಚಲೋ ಐತಲ್ಲ. ಈಗ ಬಂದು ರೂಟ್ ಇದ ರೂಟ್ ಅದೇ ಹೋಗಮ್ಮ, ಇದ ಬರ ಹಿಡಿ. ಮತ್ತೆ ಕಟ್ಟಿ ರೂಟ್ ಆ ಕಡೆ ಕೆಟ್ಟೈತಿ. ಸಿನ್ನೂರ್ಲಿದ್ದ ಕಡೆ ಏನಿಲ್ಲ ನೋಡು. ಮತ್ತೆ ಹಂಗ ಇನ್ನ ಇದರ ಬೇಕಿದು. ಸಿನ್ನೂರ್ಲಿದ್ದ ನಮ್ಮ ಏರಿಯಾ ಅನ್ಸುತ್ತಾ, ಏನು ಅನ್ಸಲ್ಲ ನೋಡು. ಇದು ಏನು ಕೊಪ್ಪಳಲಿದ್ದ ಇಲ್ಲಿಂದ 177 ಕಿಲೋಮೀಟರ್. ಯಾವುದು? ಮಸ್ಕಿ. ಏನ್ ಸಮ ದೊಡ್ಡಪ್ಪಿಗೆ ಕಕ್ಕಿಗೆ. ನೆಕ್ಸ್ಟ್ ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಬಂದು ಯಾವುದು ಬಾದಾಮಿ ಹತ್ರ ಬಂದ್ವಿ. ಬಾದಾಮಿಯಲ್ಲಿ ಜಸ್ಟ್ ಒಂದು ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ, ಇಲ್ಲ ಸ್ನ್ಯಾಕ್ಸ್ ತೊಗೊಳ್ಳೋಣ. ಸ್ವಲ್ಪ ಪುಟ್ಟದಾಗಿ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಬಜಾರೆಲ್ಲ. ಸ್ವಲ್ಪ ನೋಡೋಣ ಅಂತ ಹೋದ್ವಿ. ಅಲ್ಲಿ ನಮ್ಮ ಸಾತುಗೆ ಒಂದಿಷ್ಟು ಅಕೇಶ್ನಲ್ಲಿ ವೇರ್ ಮಾಡೋ ಥರ ಡ್ರೆಸ್ಸಸ್ ಚೆನ್ನಾಗಿತ್ತು. ಅದಕ್ಕೆ ಇಷ್ಟ ಆಯಿತು, ತಗೊಂಡ್ವಿ. ಅಲ್ಲಿಂದ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಕ್ಕಳಿಗೆ ಏನೆಲ್ಲ ಬೇಕೋ ಅದೆಲ್ಲ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಗ್ರಾನಡ್ ಟೈಮ್ ಅದು, ಏನು ಮಾಡಲಿಕ್ಕಾಗಲ್ಲ, ಅನಿವಾರ್ಯ ಹೊರಗಡೆ ಬಂದಿದ್ದಾಗ ಅಂದ್ಕೊಂಡು ತಿಂದ್ವಿ. ಮತ್ತೇನೋ ಅಂದ್ಕೊಂಡು ಆ್ಯಕ್ಚುಲಿ ತಿನ್ನಬಾರ್ದು, ಗ್ರಹಣದ ಟೈಮಲ್ಲಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ನಾರ್ಮಲ್ ಪೀಪಲ್ ಆಗಲಿ, ಗರ್ಭಿಣಿ ಬಾಣಂತಿಯರಾಗಲಿ, ಏನೇ ಆಗಲಿ. ಬಟ್ ಹೊರಗಡೆ ಬಂದಾಗ ಅದನ್ನೆಲ್ಲ ಫಾಲೋಅಪ್ ಮಾಡಲಿಕ್ಕಾಗಲ್ಲ ಅಂತ
ಇರಲಿ ಅಂತ ತಿಳ್ಕೊಂಡ್ವಿ. ಸೊ ಅದಾಗಿದ ನಂತರ ಕಂಟಿನ್ಯೂ ಜರ್ನಿ ಮಾಡ್ತಾ ಮಾಡ್ತಾ ಗ್ರಹಣ ಹಿಡ್ದಿರೋವಂಥ ಚಂದ್ರ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಕೆಂಪುದಾಗಿ ಫುಲ್ಲು ಕಲರಲ್ಲಿ ಕೆಂಪುದಾಗಿ, ಇನ್ನು ಇದ್ರಿಗಿಂತ ಬಿಫೋರು ಸ್ವಲ್ಪ ಚೇಂಜ್ ಆಗಿಯೇ ಅರ್ಧವಾಗಿ ಕಾಣ್ತಾಯಿದ್ರು. ಅದಾಗಿದ ನಂತರ ಸ್ವಲ್ಪ ಬಿಡ್ತಾ ಬಂದಂಗೆಲ್ಲ ರೌಂಡ್ ಶೇಪಲ್ಲಿ ಕಾಣಿಸ್ತಾ ಇತ್ತು. ಅದನ್ನು ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಸೊ ಅದಾಗಿದ ನಂತರ ನಾವು ಊರಿಗೆ ಬಂದು ಮೈದನನ್ನು ಊರಲ್ಲಿ ಬಿಟ್ಟು ಈ ಕಡೆ ಬರಬೇಕಿತ್ತು. ಸೊ ಅಷ್ಟೊತ್ತಿಗೆ 9 ಗಂಟೆ ಆಗೋಯ್ತು. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಎಲ್ಲರೂ ನೀರು ಎಲ್ಲ ಕುಡಿದ್ಕೊಂಡು ಸ್ವಲ್ಪ ಹಾಗೆ ಮಾತಾಡಿಕೊಂಡು ಇನ್ನು ಮತ್ತೆ ನಾವು ನಮ್ಮ ಮನೆಗೆ ಬರಬೇಕು. ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಅಲ್ಲಿ ಅಭ್ಯಾಸ ಜಾಸ್ತಿ ಇಲ್ಲದೆ ಇರೋದಕ್ಕೆ ಕಾರಣ ಇನ್ನೇನು ಹೋಗೋಣ ಅಂತ ಹೇಳ್ತಾಯಿದ್ರು. ಅಲ್ಲಿ ನಿಲ್ಲೋಕ್ಕೆ ರೆಡಿ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಬಂದ್ವಿ ನಾವು ಮೆದಿಕ್ನಾಳ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಇದ್ದು ಅಲ್ಲಿಂದ ಇವಾಗ ಬಂದ್ವಿ. ಇವಾಗ ಬಂದು ನಮ್ಮ ಸಮ್ಮು ಸಾತು ನಿದ್ದೆ ಮಾಡ್ಯಾರ ಸರಿಯಾಗಿ. ಅಲ್ಲಿ ಮೇಲೆ AC ಅಲ್ಲಿ ಬರುತ್ತೆ. ಸೊ ಈಗ ನಮ್ಮ ಏರಿಯಾದಲ್ಲಿ ಕಾಮಣ್ಣನ ಕೂಡಿಸಿದ್ದಾರೆ. ಕಾಮಣ್ಣಂದು ಆವಾಜ್ ಜೋರೈತಿ. ಇವಾಗ ನಾವು ಊಟ ಮಾಡಿ ಮಲಗಬೇಕು. ಹೋಗಿ ಬಂದ್ರಪ್ಪ ಜೇಜಿಗೆ ಕಾಲು ನೋವು. ನೋಡು ಅಮ್ಮ ಏನು ಮಾಡಕತ್ತಾಳ. ಡ್ರೆಸ್ ಚೇಂಜ್ ಮಾಡಿಲ್ಲ ಸಾತಿನ ನೀನು. ಅಮ್ಮ ಏನು ಮಾಡಕತ್ತಾಳ ಜೇಜಿಗೆ ಹೋಗಿ ಬಂದು. ಏನು ನಡೆಸಿರಮ್ಮ ಅಡುಗೆ ಟೈಮ್ ನೋಡಿ ಎಷ್ಟಾಯಿತು. ನಾವು ಬರೋದ್ರಲ್ಲಿ 10 ಗಂಟೆ 10 ನಿಮಿಷ ಆಯಿತು. ನಾವು ಬಂದು 10 ನಿಮಿಷ ಆಯ್ತಲ್ಲ. 10 ಗಂಟೆ ಆಯಿತು ಕರೆಕ್ಟ್. ಅಲ್ಲಿ ಮೆದಿಕ್ನಾಳಗೆ ಹೋಗ್ಬಿಟ್ಟು ಅಮ್ಮಗೆ ಬಂದ ಕೂಡಲೇ ರೆಸ್ಟ್ ಇಲ್ಲ. ನೋ ರೆಸ್ಟ್. ನಾವು ಬರೋ ಏರಿಯಾದಾಗ ಎಲ್ಲಿ ಅಷ್ಟೊಂದು ಚಲೋ ಅಡುಗೆ ಇರಲಿಲ್ಲ. ಟೀ ಕುಡಲಿಲ್ಲ, ಊಟ ಮಾಡಲಿಲ್ಲ. ಊರು ಯಾವ ಮುಟ್ಟೆವು ಅದು ಒಂದೇ ಕಾನ್ಸೆಪ್ಟ್ ತೆಳಗ. ಅವಾಗ ಆ ಕಡೆ ಹೋಗೋದ್ನಾಗ ಟೈಮ್ ಆಗುತ್ತೆ ಮೊದಲು ಗುಡಿ ಹೋಗ್ಬಿಟ್ಟೆವು. ಪಾಪ ಗುಡಿ ಮುಟ್ಟಿಂದ ದರ್ಶನ ಏನು ಲೇಟ್ ಆಗಿಲ್ಲ ಬಿಡು. ರೊಕ್ಕ ಹೋದ್ರೂ ಪರವಾಗಿಲ್ಲ, ದರ್ಶನ ಮಾತ್ರ ಚೆನ್ನಾಗೈತೆ. ಕಾಮಣ್ಣನ ದರ್ಶನ ನಿನ್ನೆ ನಾವು ಎಲ್ಲ ಯೂಟ್ಯೂಬಲ್ಲಿ ನೋಡಿದ್ವಿ. ಒಟ್ಟು ರಿಯಲ್ ನೋಡೋಕೆ ನಂಗೆ ಆಗಿಬಿಟ್ಟಿದ್ದೆ. ಪಾಪ ಯಾರೋ ಯೂಟ್ಯೂಬರ್ ನಮ್ಮಂಗ ಕಲೆಕ್ಟ್ ಮಾಡಿ ಎಲ್ಲದ ಹೇಳಿಲ್ಲ ನೀಟಾಗಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿಲ್ಲ ಬಿಡು. ಆಕಿಗೆ ಚೆನ್ನಾಗಿ ನಾವು ಅವ್ರು ಪ್ರೇಕ್ಷಕರಾಗಿದ್ವಲ್ಲ ನೋಡುವಾಗ ಎಲ್ಲ ವಿವರಣೆ ಕೊಟ್ಟಿದ್ರು ಅವರು ಚೆನ್ನಾಗಿ. ಅದನ್ನ ತಿಳ್ಕೊಂಡು ಇದ್ರ ಮೇಲೆ ನಾವು ಹೋಗಿ ಈಗೇನಮ್ಮ ಅಡಿಗೆ ಚಪಾತಿನ ಸ್ವಲ್ಪ ಮ್ಯಾಗಿ ಥರ ಫ್ರೈ ಮಾಡಿಕೊಡ್ತೀನಿ. ಇವಾಗ ಫ್ರೈ ಮಾಡಲಿ ಅಂತ ಹೇಳ್ತೀರ ಬೇಡ, ಯಾವಾಗ ಮಾಡೋದು. ಈಗ ಬಾಳೆಹಣ್ಣು ಹಾಲು ಸಕ್ರೆ ಜೊತೆಗೆ ಇದನ್ನು ಮಾಡ್ಬಿಡ್ತೀನಿ. ಸರಿ ಓಕಣ. ಕಾಲು ನಿಮ್ಗೇನಾಗಿಲ್ಲ? ಅಯ್ಯೋ ಬಾಟ್ಬಿಟ್ಟು ನಮ್ಮ ಸಾತು ಪಾಪ ಕಾಲಿಗೆ. ಅಪ್ಪು ಕಾಲಿಗೆ ಏನಾಯ್ತು? ಜೇನುತುಪ್ಪ ತಳ ನನಗೆ. ಈ ಕಾಲಿಗೆ ಹುಳ ಕಡ್ದೈತಿ. ತಾತ ಸಮೋ ಒಂದು ಅಣ್ಣಂದು ಒಂದು ಸಾತಂದು ಒಂದು ತಂಗಿದು. ಸಮನ್ವಿ ಸಮೂಹ. ಫ್ರೆಂಡ್ಸ್, ನಾವು ಬರೋ ದಾರಿಯಲ್ಲಿ ನನಗೆ ಡ್ರೆಸ್ ಸಿಕ್ಕಿದ್ದಾವೆ, ಅದಕ್ಕೆ ತಗೊಂಡ್ಬಂದಿದ್ದೇವೆ ನೋಡಿ. ಡ್ರೆಸ್ ಸಿಕ್ಕಿದ್ವು? ಎಲ್ಲಿ ಸಿಕ್ಕಿದಾವೆ ಡ್ರೆಸ್ ನಿನಗೆ? ಎಲ್ಲಿ ಸಿಕ್ಕಿವು ಡ್ರೆಸ್ಸು? ಯಾವ ಅಂಗಡಿ ನೋಡೋದು? ರಾಧೆ ಕೃಷ್ಣ ಮೆನ್ಸ್ ವೇರ್ ಬದಾಮಿ. ಅಲ್ಲಿ ತಂದ್ರಮ್ಮ ಅವ್ರ ನಂಬರ್ಗೆ. ಏನಾದರೂ ನಿನ್ಗೆ ಬೇಕಾಗಿತ್ತು, ಈ ಡ್ರೆಸ್ ಇಷ್ಟ ಆಗಿತ್ತು ಅಂದರೆ ಕಾಲ್ ಮಾಡ್ಬೋದು. ಸಮು ನೀನು ಸಮು ನೀನು ಎಷ್ಟು ಟೀ ಶರ್ಟ್ ತಾಡಿರ ಬಣ್ಣಗೆ? ಸಮನ್ವಿ ಸಮನ್ವಿ ನಮ್ಮ ಸಮನ್ವಿ ತಗೊಂಡಿಲ್ಲಲ್ಲ, ಅದಕ್ಕೆ ಸುಟ್ಟುಗಾರ ಹಾಕಿವಲ್ಲಮ್ಮ. ಚಮ್ಮ ನಿನಗ ಚಮ್ಮನ್ವಿ ಎಲ್ಲಿ ಬಿಡಮ್ಮ, ಅಲ್ಲಿ ಆಗಲ್ಲ ಶರ್ಟ್ ಹಾಕ್ಯಂಡು ತೋರಿಸಿವಲ್ಲ, ಹೌದಿಲ್ಲ? ಸಮನ್ವಿ ಎಷ್ಟೈತೆ ತೋರಿಸೋಣ. ನೀವು ಒಳ್ಳೆ ಲುಕ್ ಅದೇವಲ್ಲಮ್ಮ ಹೊಸವು.
ಬೇಡ. ಲಂಚ್ ಬ್ಯಾಗ್ ತೋರಿಸು. ಆಯಿತು, ಅಣ್ಣನೂ 3 ಟೀ ಶರ್ಟು. ಲಂಚ್ ಬ್ಯಾಗು ನಿಮ್ದು ಯಾವ್ದು ಅದರಲ್ಲಿ? ಚೆನ್ನಾಗಿದೆ ಅಮ್ಮ. ನಿಂದು ಪಿಂಕ್ ಆ್ಯಂಡ್ ಗ್ರೇ, ಅಣ್ಣಂದು ಪಿಂಕ್ ಆ್ಯಂಡ್ ಪರ್ಪಲ್, ಪಿಂಕ್ ಆರ್ಟ್, ಇಬ್ಬರಿಗೂ ಪಿಂಕ್ ಆರ್ಟ್ ಅಲ್ಲಮ್ಮ. ನಮ್ಮ ಸಮ್ಮ ನೋಡ್ರಿ ಊಟ ಆಯಿತು, ಮಲಗಬೇಕು ಈಗ. ನಮ್ಮ ಸಮ್ಮ ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ಯಾಳ ರಾತ್ರಿ ಇದರಲ್ಲಿ ಕಾರಲ್ಲಿ. ನಮ್ಮದು ನಾಳೆ ಬೆಳಿಗ್ಗೆ ಆದರೆ ಆ್ಯನಿವರ್ಸರಿ ಇದೆ, 8ನೇ ವರ್ಷದ ಆ್ಯನಿವರ್ಸರಿ. 8ನೇ ವರ್ಷ 2018 ನಮ್ಮದು ಮದುವೆ ಆಗಿರೋದು. ಅದಕ್ಕೆ ನಮ್ಮ ಸಾತಿ ಸಮ್ಮಗೆ ಹೇಳಕತ್ತಾರೆ ಇವ್ರು. ಏನು ಹೇಳ್ತೀಯಮ್ಮ ಅಂತ. ಸಾತು ಸುಮ್ಮನೆ ಮಲಗಿದೆ ಪಾಪ, ಓಡಾಡಿ ಅವ್ನ ಕಾಲು ನೋವಾಗಿದೆ ಅಂತ. ಕಾಲು ಇಷ್ಟೊತ್ತು ಒತ್ತು ಅಂತ ಒತ್ತಿಸ್ಕೊಂಡು ಆ ಥರ ಬಟ್ಟೆ ಕಟ್ಟಿದ್ದೀನಿ. ಸ್ವಲ್ಪ ಮಲಗಿದ, ಊಟ ಮಾಡಿ ಇವಳು ಮಸ್ತ್ ನಿದ್ದೆ ಮಾಡಿ ಮಲ್ಗ ಅಂದ್ರೆ ಮಲ್ಗಕತ್ತಿಲ್ಲಿನ. ನಮ್ಮ ಓಣಿನಲ್ಲಿ ಇವಾಗ ಕಾಮಣ್ಣಂದು ಜೋರು ನಡೆದೈತಿ, ನಿದ್ದೆ ಬರೋದೇ ಇಲ್ಲ. ಸೊ ಓಕೆ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಮತ್ತೆ ನಾನು ಹೊಸ ಲಾಗಂದಿಗೆ ಸಿಗ್ತೀನಿ. ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹೇಗಿರುತ್ತೆ ಏನು ಪ್ರೀ ಪ್ಲ್ಯಾನ್ ಇಲ್ಲ, ಏನು ಪ್ಲ್ಯಾನಿಂಗ್ಸೇ ಇಲ್ಲ, ಏನೋ ಎತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ಹೇಗಿರುತ್ತೆ. ನಾಳೆ ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋನ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಗುಡ್ ನೈಟ್, ಬಾಯ್ ಬಾಯ್.